ಇನ್ನೂ ಪರಿಣಾಮಕಾರಿಯಾದಂತಹ ಸಂವಹನ ಏರ್ಪಡ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ನಾನು ಈ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ಹವ್ಯಕ ಸಂಕ್ರಾಂತಿಯ ವೇದಿಕೆ ಮುಖಾಂತರವಾಗಿ ಈ ಒಂದು ಉಪನ್ಯಾಸದ ಭಾಗವಾಗಿರುವಂತಹ ಎಲ್ಲ ಮಹನೀಯರಿಗೂ, ಬಂಧು ಭಗಿನಿಯರಿಗೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಇವತ್ತಿನ ವಿಷಯ ಭಗವದ್ಗೀತೆಯಿಂದ ಅಪರಾಧ ನಿಯಂತ್ರಣ ಅಂತ ಹೇಳುವಂಥದ್ದು. ಬಹಳ ಗಂಭೀರವಾದಂತಹ ವಿಷಯ, ಸಂಕೀರ್ಣವಾದ ವಿಷಯ, ಆದರೆ ಬಹಳ ಸಮಯೋಚಿತವಾಗಿರುವಂತಹ ವಿಷಯ ಅದು. ಈ ಹಿಂದೆ ನಾನು 171ನೇ ಹವ್ಯಕ ಸಂಕ್ರಾಂತಿ ವಿಚಾರ ಸರಣಿ ಅಂತ ಅಂದ್ಕೊಂಡಿದ್ದೇನೆ. ಬಹುಶಃ 2024ರಲ್ಲಿ ಇರಬೇಕು ಅದು. ಆ ಸಂದರ್ಭದಲ್ಲಿ ನಾನು ಹವ್ಯಕರ ಜೀವನ ಮೌಲ್ಯಗಳು ಹೇಳುವಂತಹ ಒಂದು ವಿಷಯದ ಬಗ್ಗೆ ನಾನು ಉಪನ್ಯಾಸವನ್ನ ನೀಡಿದ್ದೆ ಈ ಮೊದಲು. ಈಗ 250ನೆಯ ವಿಚಾರ ಸರಣಿಗೆ ನಾನು ಮಾತಾಡಬೇಕು ಅಂತ ಹೇಳಿ ರಮಾನಂದ ಹೆಗಡೆ ಅವರು ನನ್ನನ್ನು ಕೇಳ್ಕೊಂಡಿದ್ದಾರೆ. ನನಗೆ ಬಹಳ ಸಂತೋಷ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಈ ಅಪರಾಧ ನಿಯಂತ್ರಣ ಎನ್ನುವಂಥದ್ದು, ಭಗವದ್ಗೀತೆಯಿಂದ ಅಪರಾಧ ನಿಯಂತ್ರಣ ಮಾಡಬೇಕು ಹೇಳುವಂತಹ ವಿಷಯ ಹೇಗೆ ಮುನ್ನೆಲೆಗೆ ಬಂತು ಹೇಳುವಂಥದ್ದು ನಾನು ಮೊದಲಿಗೆ ಹೇಳ್ತೇನೆ. ಪರಮಪೂಜ್ಯ ಸ್ವರ್ಣವಲ್ಲಿಯ ಶ್ರೀಗಳಾದಂತಹ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರ ಒಂದು ಆಶಯದಂತೆ, ಮಾರ್ಗದರ್ಶನದಂತೆ ಭಗವದ್ಗೀತಾ ಅಭಿಯಾನ ನಡೀತಾ ಇರುವಂಥದ್ದು ತಮಗೆಲ್ಲರಿಗೂ ವಿದಿತವಾಗಿರುವಂತಹ ವಿಷಯ. ಆ ಒಂದು ಅಭಿಯಾನದ ಭಾಗವಾಗಿ 2025ರಲ್ಲಿ ನವೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಒಂದು ವಿಚಾರ ಸಂಕಿರಣ ಏರ್ಪಟ್ಟಿತ್ತು. ಅದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ಆ ವಿಚಾರ ಸಂಕಿರಣದ ಒಂದು ಭಾಗವಾಗಿ ಈ ಅಪರಾಧ ನಿಯಂತ್ರಣ ಭಗವದ್ಗೀತೆಯನ್ನ ನಾವು ಮೂಲವಾಗಿ ಇಟ್ಟುಕೊಂಡು ಮನಃಶಾಸ್ತ್ರದ ಮುಖಾಂತರವಾಗಿ, ಅಪರಾಧ ಶಾಸ್ತ್ರ, ಕಾನೂನಿನ ಮುಖಾಂತರ ಮತ್ತು ಪ್ರಾಚೀನ ಪದ್ಧತಿಗಳಾದಂತಹ ಯೋಗ ಇತ್ಯಾದಿ ಸಾಧನೆಗಳಿಂದ ಅಪರಾಧವನ್ನ ಹೇಗೆ ನಿಯಂತ್ರಣ ಮಾಡಬಹುದು ಹೇಳುವಂತಹ ವಿಷಯವಾಗಿತ್ತು. ಆ ಒಂದು ವಿಚಾರ ಸಂಕಿರಣದಲ್ಲಿ ನಾನು ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಅಪರಾಧ ಶಾಸ್ತ್ರದ ಮುಖಾಂತರವಾಗಿ ಅಪರಾಧ ನಿಯಂತ್ರಣವನ್ನ ನಾವು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ನಾನು ವಿಷಯವನ್ನು ಮಂಡಿಸಿದ್ದೆ. ಹಾಗಾಗಿ ಆ ಒಂದು ವಿಷಯ ಬಹಳ ಗಂಭೀರವಾದಂತಹ ವಿಷಯ. ಯಾಕೆಂತಂದ್ರೆ ಎಲ್ಲರಿಗೂ ಇದು ಬೇಕಾಗಿರುವಂತಹ ವಿಷಯ. ಅಪರಾಧ ಅನ್ನುವಂಥದ್ದು ಇವತ್ತು ಅಪರಾಧ ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇದೆ. ಅಪರಾಧದ ಸ್ವರೂಪ ಮತ್ತು ಪ್ರಮಾಣ ಎರಡರಲ್ಲೂ ಕೂಡ ಇವತ್ತು ಹೆಚ್ಚಳ ಆಗ್ತಾ ಇದೆ. ಇವತ್ತು ಎಲ್ಲ ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಬೆಳೆದಿದೆ, ಸುಶಿಕ್ಷಿತರು ಹೆಚ್ಚಿದ್ದಾರೆ, ಎಲ್ಲ ನಮ್ಮಲ್ಲಿ ಸಾಧನಗಳು, ಸಂಪನ್ಮೂಲಗಳು ಇದ್ದಾಗ್ಯೂ ಕೂಡ ಅಪರಾಧ ವಿಷಯದಲ್ಲಿ ಹೇಳೋದಾದ್ರೆ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಭಗವದ್ಗೀತೆಯಿಂದ ಈ ಅಪರಾಧ ನಿಯಂತ್ರಣ ಸಾಧ್ಯವಿದೆಯೇ ಎನ್ನುವಂತ ಪ್ರಶ್ನೆ ಬರುತ್ತೆ. ಸಾಧ್ಯ ಇದೆ. ಅದಕ್ಕೆ ಮೊದಲು ನಾವು ಅಪರಾಧ ಅಂದ್ರೆ ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಅಪರಾಧ ಅನ್ನುವಂಥ ಪರಿಕಲ್ಪನೆ ಯಾವಾಗ ಮನುಷ್ಯ ನಾಗರಿಕತೆ ಬಂದಿದೆಯೋ ಆವಾಗಿಂದ ಅಪರಾಧ ಅನ್ನುವಂಥದ್ದು ಬಂದೇ ಬಂದಿದೆ. ಈ ಹಿಂದೆ ನಮ್ಮ ಸನಾತನ ಧರ್ಮದಲ್ಲಿ ಕೂಡ ಬೇರೆ ಬೇರೆ ಸ್ಮೃತಿಗಳು, ಮನುಸ್ಮೃತಿ ಇದೆ. ಈಗ ನಮ್ಮ ಕಾಲಕ್ಕೆ ಉಪಯೋಗ ಆಗುವಂತಹ ಪರಾಶರ ಸ್ಮೃತಿ ಇತ್ಯಾದಿ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯ ಅಪರಾಧಗಳು, ಅವುಗಳಿಗೆ ಯಾವ್ಯಾವ ರೀತಿ ಶಿಕ್ಷೆ ಕೊಡಬೇಕು ಎನ್ನುವಂತಹದ್ದು ಉಲ್ಲೇಖ ಇದೆ. ಆದ್ರೆ ಈಗ ಅಪರಾಧ ಶಾಸ್ತ್ರ ಅಂತ ನಾವೇನ್ ಹೇಳ್ತೇವೆ, ಅದು ಆಧುನಿಕವಾದಂತಹ ಅದು ಶಾಸ್ತ್ರ, ಅದು ಕ್ರಿಮಿನಾಲಜಿ ಅಂತ ಕರೀತೇವೆ. ಆ ಅಪರಾಧ ಶಾಸ್ತ್ರ 19ನೇ ಶತಮಾನದಿಂದ ಇತ್ತೀಚೆಗೆ ಅದು ಬೆಳೆದು ಬಂದಿದೆ. ಅದು ಏನ್ ಮಾಡ್ತದೆ ಅಂತಂದ್ರೆ ಅಪರಾಧ, ಅದರ ವೈಜ್ಞಾನಿಕ ಕಾರಣವನ್ನು ಹುಡುಕುವಂತಹ ಒಂದು ಕೆಲಸವನ್ನು ಅದು ಮಾಡ್ತದೆ. ಅಪರಾಧ ಶಾಸ್ತ್ರ ಅನ್ನುವಂಥ ವಿಷಯ, ಅಪರಾಧ ಶಾಸ್ತ್ರದ ಅದರ ಜೊತೆಯಲ್ಲಿ ಸಮಾಜಶಾಸ್ತ್ರದ ಭಾಗವಾಗಿ ಅದು ಇದೆ. ಹಾಗೇನೆ ಮನಃಶಾಸ್ತ್ರ, ಮಾನವಶಾಸ್ತ್ರ, ಕಾನೂನು ಮತ್ತು ಶಿಕ್ಷಾಶಾಸ್ತ್ರ ಅಂತ ಒಂದಿದೆ, ಪಿನಾಲಜಿ ಅಂತ. ಅದು ಶಿಕ್ಷೆ, ಯಾವ್ಯಾವ ಅಪರಾಧಕ್ಕೆ ಯಾವ್ಯಾವ ಶಿಕ್ಷೆಯನ್ನು ಕೊಡಬೇಕು. ಆಮೇಲೆ ಅಪರಾಧ ಅಂತ ಹೇಳಿದಾಗ ಅದರಲ್ಲಿ ಒಂದು ಅಪರಾಧ ಮಾಡುವವನು ಅಪರಾಧಿ, ಆಮೇಲೆ ಅಪರಾಧಕ್ಕೆ ಒಳಗಾಗ್ತಾನಲ್ಲ ಅವನು ಅಪರಾಧ ಸಂತ್ರಸ್ತ ಅಂತ ಕರಿತೇವೆ, ಅವನಿಗೆ ವಿಕ್ಟಿಮ್ ಅಂತ ಕರಿತೇವೆ. ಅದರಿಂದ ಅಪರಾಧ ಸಂತ್ರಸ್ತರ ಬಗ್ಗೆ ಕೂಡ ಅಧ್ಯಯನ ಇದೆ, ಅಪರಾಧ ಸಂತ್ರಸ್ತ ಶಾಸ್ತ್ರ ಅಂತ ಕರೀತಾರೆ, ವಿಕ್ಟಿಮಾಲಜಿ. ಹಾಗೆ ಮತ್ತೊಂದು ವಿಧಿ ವಿಜ್ಞಾನ ಅಂತ ಇದೆ, ಫಾರೆನ್ಸಿಕ್ ಸೈನ್ಸ್ ಅಂತ ಇದೆ. ಈ ಎಲ್ಲ ವಿಷಯಗಳಿಗೂ ಕೂಡ ಈ ಅಪರಾಧ ಶಾಸ್ತ್ರ ಸಂಬಂಧಪಟ್ಟಿರುವಂಥದ್ದು. ಈ ಅಪರಾಧಕ್ಕೆ ಹಲವಾರು ಬಗೆಯ ವಿವರಣೆ. ಅಪರಾಧ ಅಂದ್ರೆ ಏನು,
ಏನಂತ ಹೇಳಿ ಬಹಳಷ್ಟು ವಿವರಣೆಗಳಿದ್ದಾವೆ. ಆದ್ರೂ ಯಾವುದು ಕೂಡ ಅದಕ್ಕೆ ಪೂರ್ಣ ಅಂತ ಹೇಳಕ್ ಆಗೋದಿಲ್ಲ, ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಅದು ಅಪೂರ್ಣವಾಗಿರುವಂತ ಒಂದು ವಿವರಣೆ ಆಗ್ತದೆ. ಯಾಕೆಂತಂದ್ರೆ ಪ್ರತಿಯೊಂದು ದೇಶ ಕಾಲಕ್ಕೆ ಅನ್ವಯಿಸಿಕೊಂಡು ಈ ಅಪರಾಧದ ಒಂದು ವಿವರಣೆ ಬೇರೆ ಆಗ್ತದೆ. ಯಾಕೆಂತಂದ್ರೆ ಈ ಅಪರಾಧಕ್ಕೆ ಒಂದು ಸಂಕೀರ್ಣತೆ ಇದೆ ಮತ್ತು ಒಂದು ಸಾಪೇಕ್ಷತೆ ಇದೆ. ಈ ಸಂಕೀರ್ಣವಾದ ಹಾಗೆ ಅಪರಾಧ, ಸಮಾಜ ಕೂಡ ಇವತ್ತು ಸಂಕೀರ್ಣ ಆಗಿದೆ, ಅದನ್ನು ನಾವೆಲ್ಲ ಒಪ್ಕೊಳ್ತೇವೆ. ಹಾಗೆ ಸಮಾಜ ಸಂಕೀರ್ಣ ಆದ ಹಾಗೆ ಅಪರಾಧ ಕೂಡ ಸಂಕೀರ್ಣ ಆಗಿದೆ. ಒಟ್ಟಾರೆಯಾಗಿ ನಾವು ಅಪರಾಧ ಅಂತಂದ್ರೆ ನಾವು ಏನು ಅಂತ ಹೇಳ್ಬೋದು ಅಂತಂದ್ರೆ ಅದೊಂದು ಸಮಾಜ ವಿರೋಧಿ ಕೃತ್ಯ ಅಂತ ನಾವು ಹೇಳ್ಬೋದು. ಯಾವುದೇ ಕೃತ್ಯ ಆ ದೇಶದ ಕಾನೂನಿನ ಪ್ರಕಾರ ಅದು ಕಾನೂನು ಬಾಹಿರ ಅಂತ ಪರಿಗಣಿಸಲ್ಪಟ್ಟು ಅದಕ್ಕೆ ಒಂದು ಶಿಕ್ಷೆಯನ್ನ ವಿಧಿಸಲ್ಪಟ್ಟಿದ್ರೆ ಅದನ್ನ ಅಪರಾಧ ಅಂತ ಹೇಳಿ ಅದನ್ನ ಪರಿಗಣನೆ ಮಾಡ್ತಾರೆ. ಹಾಗಾದ್ರೆ ಅಪರಾಧಕ್ಕೆ ಮುಖ್ಯವಾಗಿ ಏನ್ ಬೇಕು? ಅಪರಾಧದ ಹಿಂದೆ ಏನಂದ್ರೆ ಅಪರಾಧಿ ಮನಸ್ಸಿರ್ಬೇಕು, ಅಪರಾಧ ಮಾಡುವಂತಹ ಯೋಚನೆ ಇರಬೇಕು. ಯೋಚನೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಯೋಜನೆ ಮತ್ತು ಅಪರಾಧ ಕ್ರಿಯೆ, ಇವು ಮೂರು ಇದ್ರೆ ಮಾತ್ರ ಅದು ಅಪರಾಧ ಅಂತ ಹೇಳಿ ಹೇಳ್ಕೊಡ್ತದೆ. ಆದ್ರೆ ಕೃಷ್ಣ ನೋಡಿ, ಅವನು ಎಷ್ಟು ದೊಡ್ಡ ಮನಃಶಾಸ್ತ್ರಜ್ಞ ಆಗಿದ್ದ. ಅವನು ಹೇಳ್ತಾನೆ, ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿಸ ಇಮಾನ್ ಲೋಕಾನ್ ನ ಹಂತಿನ ನಿಬದ್ಧತೆ ಅಂತ 18ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಈ ಮಾತನ್ನು. ಅಂತಂದ್ರೆ ಯಾವೊಬ್ಬ ಮನುಷ್ಯನಿಗೆ ನಾನು ಕರ್ತೃ ಎನ್ನುವಂತಹ ಭಾವ ಇರೋದಿಲ್ವೋ ಮತ್ತು ಯಾವನ ಬುದ್ಧಿಯು ಲಿಪ್ತವಾಗಿರುವುದಿಲ್ವೋ, ಲಿಪ್ತ ಅಂದ್ರೆ ಅಂಟುಕೊಂಡಿರೋದಿಲ್ವೋ, ಅಂಥವನು ಈ ಲೋಕಗಳನ್ನು ಕೊಂದರೂ ಕೂಡ ಅವನು ಕೊಲ್ಲುವುದಿಲ್ಲ ಮತ್ತು ಬಂಧಿಸಲ್ಪಡುವುದಿಲ್ಲ. ನ ಹಂತಿ ನ ನಿಬದ್ಧತೆ ಅಂತ ಹೇಳ್ತಾನೆ. ನೋಡಿ, ಇದು ಅಪರಾಧ ಶಾಸ್ತ್ರದ ಅಪರಾಧ ಅಂದ್ರೆ ಏನು ಎನ್ನುವುದರ ವಿವರಣೆಯನ್ನು ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಇಲ್ಲಿ. ಯಾರಲ್ಲಿ ನಾನು ಎನ್ನುವಂತಹ ಕರ್ತೃತ್ವದ ಭಾವನೆ ಇರೋದಿಲ್ವೋ ಅವನು ಮಾಡಿರುವಂತಹ ಅಪರಾಧ ಅದು ಅಪರಾಧ ಅಂತ ಆಗೋದಿಲ್ಲ ಅಂತ. ಈಗ ನಮ್ಮ ಅಪರಾಧ ಶಾಸ್ತ್ರದಲ್ಲಿ ಅಥವಾ ನಮ್ಮ ಕಾನೂನಿನಲ್ಲಿ ಈ ಅಪರಾಧಿ ಮನಸ್ಸಿಲ್ಲದೆ ಮಾಡುವಂತಹ ಕೃತ್ಯಗಳಿಗೆ ಅಪರಾಧ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಸಾಮಾನ್ಯ ಅಪವಾದ ಅಂತ ಕರೀತಾರೆ. ಸಾಮಾನ್ಯ ಅಪವಾದದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ನೋಡಿ. ಅದಕ್ಕೆ ಜನರಲ್ ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಈ ಮೊದಲು ಭಾರತ ದಂಡ ಸಂಹಿತೆ ಅಂತ ಇತ್ತು, ಇಂಡಿಯನ್ ಪೀನಲ್ ಕೋಡ್. ಅದನ್ನ ಈ ಬದಲಾವಣೆ ಮಾಡಿ ಇದು ಭಾರತ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಆ ನ್ಯಾಯ ಸಂಹಿತೆಯಲ್ಲಿ ಈ ವಿಶೇಷ ಈ ಅಪವಾದಗಳು ಅಂತ ಇದ್ದಾವೆ. ಈಗ ಚಿಕ್ಕ ಮಕ್ಕಳು, ಅವರಿಗೆ ಅಪರಾಧಿ ಮನಸ್ಸಿರೋದಿಲ್ಲ, ಆದ್ರೆ ಅಪರಾಧ ಸಂಘಟಿಸ್ತದೆ, ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆಯೋ ಆಗೋದಿಲ್ಲ. ಹೀಗೆ ಆ ಅಪರಾಧಿ ಮನಸ್ಸು ಅನ್ನೋದು ಅಪರಾಧದ ಹಿಂದೆ ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೃಷ್ಣ ಇಲ್ಲಿ ಒಂದೇ ಶ್ಲೋಕದಲ್ಲಿ ವಿವರಿಸ್ಬಿಟ್ಟಿದ್ದಾನೆ. ಆಶ್ಚರ್ಯ ಅಲ್ವೇ? ಹಾಗೆ ಈಗ ನಾವು ಅಪರಾಧ ಅಂತ ಹೇಳ್ತೇವೆ, ಮತ್ತೆ ಕಾನೂನಿನಲ್ಲಿ ಅಪರಾಧ ಅನ್ನುವಂಥದ್ದು ಬೇರೆ, ನಾವು ನಮ್ಮ ನೈತಿಕ ದೃಷ್ಟಿಯಿಂದ ಪಾಪ ಎನ್ನುವಂಥ ಶಬ್ದವನ್ನು ಬಳಸ್ತೇವೆ. ಹಾಗಾದ್ರೆ ಪಾಪ ಮತ್ತು ಅಪರಾಧ ಒಂದೇಯೋ ಬೇರೆಯೋ ಎನ್ನುವಂತಹ ಜಿಜ್ಞಾಸೆ ನಮ್ಮೆಲ್ಲರಿಗೂ ಮೂಡ್ತದೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಅಪರಾಧ ಹೇಳುವಂಥದ್ದು ಕಾನೂನಿನ ವಿಷಯ ಆದ್ರೆ ಪಾಪವನ್ನು ನಾವು ನೈತಿಕ ಮತ್ತು ಧಾರ್ಮಿಕ ನೆಲೆಯಲ್ಲಿ ನಾವು ನೋಡ್ಬೇಕಾಗುತ್ತದೆ. ಉದಾಹರಣೆಗೆ ಸುಳ್ಳು ಹೇಳ್ತೇವೆ ನಾವು. ಸುಳ್ಳು ಹೇಳಿದ್ರೆ ಅದು ನೈತಿಕ ದೃಷ್ಟಿಯಿಂದ ಪಾಪ ಅಂತ ನಾವು ಹೇಳಬಹುದು, ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅದಕ್ಕೆ ಅಪರಾಧ ಅಂತ ಹೇಳೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಅಪರಾಧ ಅನ್ನೋದು ಅದಕ್ಕೆ ಶಿಕ್ಷೆ ಇರುತ್ತೆ ಕಾನೂನಿನ ದೃಷ್ಟಿಯಲ್ಲಿ. ಹಾಗಾಗಿ ಎಲ್ಲಾ ಅಪರಾಧಗಳು ಪಾಪಕೃತ್ಯಗಳಾಗುತ್ತವೆ, ಆದರೆ ಎಲ್ಲಾ ಪಾಪಕೃತ್ಯಗಳು ಅಪರಾಧಗಳಾಗುವುದಿಲ್ಲ. ಕೇವಲ ಮಾನಸಿಕ ಕ್ರಿಯೆ ಅಂತ ಏನ್ ಹೇಳ್ತೇವೆ, ಮನಸ್ಸಿನಿಂದ ನಾವು ಮಾಡ್ತೇವೆ, ಅಂತರಂಗ ಜಗತ್ತಿಗೆ ಸಂಬಂಧಪಟ್ಟಂತದ್ದು. ಆದ್ರಿಂದ ನಾವು ಏನ್ ಹೇಳ್ಬೋದು ಅಂದ್ರೆ, ಪಾಪ ಎನ್ನುವಂಥದ್ದು ಅಂತರಂಗ ಜಗತ್ತಿಗೆ ಸಂಬಂಧಪಟ್ಟದ್ದು, ಅಪರಾಧ ಅನ್ನುವಂಥದ್ದು ಬಹಿರಂಗ ಜಗತ್ತಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಹುದು. ಇದನ್ನು ಮತ್ತೆ ನಾವು ಕೃಷ್ಣನ ಮಾತಿನಲ್ಲಿ ನಾವು ನೋಡೋದಾದ್ರೆ ಅವನು ಹೇಳ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಯತೆ. 3ನೇ ಅಧ್ಯಾಯದ 6ನೇ ಶ್ಲೋಕ ಇದು. ಯಾವ ವ್ಯಕ್ತಿ ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಿ ಇಂದ್ರಿಯ ವಿಷಯಗಳನ್ನ ಮನಸ್ಸಿನಿಂದ ಸ್ಮರಿಸ್ತಾ ಇರ್ತಾನೋ ಅವನು ವಿಮೂಢಾತ್ಮ, ಮಿಥ್ಯಾಚಾರಿ ಅಂತ ಹೇಳ್ತಾನೆ. ನೋಡಿ, ನಾವು ಕೆಲಸ ಕೃತ್ಯಗಳನ್ನು ಮಾಡದೇ ಇದ್ರು ಕೂಡ ಕೇವಲ ಮಾನಸಿಕವಾಗಿ ನಾವು ಕೂಡ ಈ ತಪ್ಪನ್ನ ಮಾಡಬಹುದು, ಅವಾಗ ಅದು ಪಾಪ ಅಂತ ಕರೆಸ್ಕೊಳ್ಪಡ್ತದೆ. ಈ ಅಪರಾಧ ಮತ್ತು ಪಾಪ ಇವುಗಳ ಪರಿಕಲ್ಪನೆ ಕೂಡ ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಅಂತ ಬದಲಾವಣೆ ಆಗ್ತಾ ಇರುವುದನ್ನು ನಾವೆಲ್ಲ ಗಮನಿಸಬಹುದು. ಒಂದು ಕಾಲದಲ್ಲಿ ಧರ್ಮದ ಪರಿಕಲ್ಪನೆ ಮತ್ತು ಆಚರಣೆ ದೃಢವಾಗಿತ್ತು ನಮ್ಮ ದೇಶದಲ್ಲಿ. ಆ ಕಾಲದಲ್ಲಿ ಅಪರಾಧ ರಹಿತ ಮತ್ತು ಪಾಪರಹಿತ ಸಮಾಜ ಇದ್ದಿರಬಹುದು ಅಂತ ನಾವು ಎಣಿಸಬಹುದು. ಉದಾಹರಣೆಗೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ನಾವು ಕಲಿಯುಗದಲ್ಲಿ ಇದ್ದೇವೆ. ಆಗಿನ ಕಾಲದಲ್ಲಿ ನೀವು ಹೇಳ್ಬೋದು ಕೆಟ್ಟವರಿದ್ರಲ್ವಾ, ಇದ್ರಲ್ಲ ಅಂತ. ಕೆಟ್ಟವರಿದ್ರೂ ಕೂಡ ಆ ಕೆಟ್ಟವರ ನಾಶವಾಗಿ ಸುಸ್ಥಿರವಾದಂತಹ ಒಂದು
ಧರ್ಮದ, ನ್ಯಾಯದ, ಸತ್ಯದ ಒಂದು ನೆಲೆಯನ್ನು ಕಂಡುಕೊಂಡಿದ್ರು ಆ ಸಂದರ್ಭದಲ್ಲಿ. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಮಾಯಣದ ರಾಮರಾಜ್ಯ ಏನಿತ್ತಲ್ವಾ ಅದು ಪಾಪರಹಿತವಾಗಿತ್ತು, ಅಪರಾಧರಹಿತವಾಗಿತ್ತು ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಅದನ್ನು ಉಲ್ಲೇಖಿಸಿದ್ದಾರೆ. ಮಹಾಭಾರತ ಕಾಲ ಆಮೇಲೆ ನಂತರದ್ದು. ಮಹಾಭಾರತ ಕಾಲದಲ್ಲಿ ಕೂಡ ಕೌರವ, ದುಷ್ಟರು, ಕೌರವರೆಲ್ಲ ಇದ್ರು, ನಮ್ಗೆಲ್ಲ ಗೊತ್ತು. ಆದರೆ ಅವರನ್ನೆಲ್ಲ ನಿವಾರಿಸಿ ಆಮೇಲೆ ಧರ್ಮದ ರಾಜ್ಯ ನೆಲೆಗೊಳ್ಳುತ್ತದೆ. ಆಗ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಎಲ್ಲವನ್ನು ಉಪದೇಶ ಮಾಡ್ತಾರೆ. ಅನುಶಾಸನ ಪರ್ವ ಎಲ್ಲ ಇದು ತಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಅವರು ನ ರಾಜ್ಯಂ ನ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾ ಸರ್ವಾಹ ರಕ್ಷಂತಿ ಸ್ಮ ಪರಸ್ಪರಂ. ಒಂದು ಕಾಲದಲ್ಲಿ ಎಂಥ ಸನ್ನಿವೇಶ ಪರಿಸ್ಥಿತಿ ಇತ್ತು ಅನ್ನೋದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ರಾಜ್ಯವಿರಲಿಲ್ಲ, ರಾಜನು ಇರಲಿಲ್ಲ, ದಂಡಿಸಲ್ಪಡುವವನು ಇರಲಿಲ್ಲ, ದಂಡಿಸುವವನು ಇರಲಿಲ್ಲ. ಧರ್ಮದಿಂದಲೇ ಪ್ರಜೆಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಿದ್ದರು. ಧರ್ಮದಿಂದಲೇ ಪ್ರಜೆಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಿದ್ದರು. ಮುಂದೇನಾಯಿತು? ಇವತ್ತು ಸಮಾಜ ಸಂಕೀರ್ಣವಾಗ್ತಾ, ಸಮಾಜದಲ್ಲಿ ಬದಲಾವಣೆಗಳಾಗ್ತಾ, ಜನರಲ್ಲಿ ಕಾಮ ಕ್ರೋಧಗಳು ಆವರಿಸಿದವು. ಧರ್ಮ ಹಿನ್ನೆಲೆಗೆ ಸರಿಯಿತು, ಅಪರಾಧಗಳು ಮುನ್ನೆಲೆಗೆ ಬಂದವು. ಹಾಗೆ ಅಪರಾಧಿಗಳು ಬಂದ ಕೂಡಲೇ ಅಪರಾಧಿಗಳನ್ನು ಶಿಕ್ಷಿಸುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಪೊಲೀಸರು, ಆರಕ್ಷಕರು ಎಲ್ಲರೂ ಬಂದರು. ಇಂದಿನ ನಮ್ಮ ದೇಶದ ಮತ್ತು ವಿಶ್ವದ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನು ನಾವು ಅವಲೋಕಿಸೋಣ. ಇಷ್ಟೆಲ್ಲಾ ಸುಧಾರಿತ ನ್ಯಾಯ ವ್ಯವಸ್ಥೆ ಇದೆ, ತಂತ್ರಜ್ಞಾನ ಇದೆ, ಮಾಹಿತಿ ಇದೆ. ಇವತ್ತು ಕೃತಕ ಬುದ್ಧಿಮತ್ತೆ ಅನ್ನೋದು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಇಷ್ಟೆಲ್ಲ ಆದ್ರೂ ಕೂಡ ಅಪರಾಧಿಗಳು ಹೆಚ್ಚುತ್ತಿರುವಂತಹದ್ದೇ ವಿಷಯ ನಾವು ನೋಡ್ತಾ ಇದ್ದೇವೆ ಅಲ್ವೇ? ಇದು ಕಳವಳಕಾರಿ ಸಂಗತಿ ಅಲ್ವೇ? ಹಾಗಾಗಿ ಭಾರತ ರಾಷ್ಟ್ರೀಯ ಅಪರಾಧ ಬ್ಯೂರೋ ಅಂತ ಒಂದಿದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ. ಅದರಲ್ಲಿ ಅವರು ಹೇಳ್ತಾರೆ, ಎಲ್ಲ ರೀತಿಯ ಅಪರಾಧಗಳು ವೃದ್ಧಿಯಾಗಿದೆ. ಮಹಿಳೆಯರ ಮೇಲಿನ ಅಪರಾಧ, ಮಕ್ಕಳ ಮೇಲಿನ ಅಪರಾಧ, ಮತ್ತೆ ಶ್ವೇತಾಪರಾಧ ಅಂತ ಒಂದಿದೆ, ವೈಟ್ ಕಾಲರ್ ಕ್ರೈಮ್ಸ್ ಅಂತ. ಅಂದ್ರೆ ಈ ಸುಶಿಕ್ಷಿತರೇ ಮಾಡುವಂತಹದ್ದು. ವೈದ್ಯರು, ತಂತ್ರಜ್ಞರು, ಅವರೆಲ್ಲ ಬೇರೆ ಬೇರೆ ಬಹಳ ಸುಶಿಕ್ಷಿತರು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ. ಭಯೋತ್ಪಾದನಾ ಕೃತ್ಯಗಳಲ್ಲೆಲ್ಲ ಪಾಲ್ಗೊಳ್ತಾ ಇರುವಂತವ್ರು ಯಾರು? ದೊಡ್ಡ ದೊಡ್ಡ ಸುಶಿಕ್ಷಿತರೇ ಅದರಲ್ಲಿ ಅಂತ ಅಪರಾಧಗಳು ಪಾಲ್ಗೊಳ್ತಾ ಇದ್ದಾರೆ. ಹಾಗೇನೆ ಅಪರಾಧದ ಪ್ರಮಾಣ ಮತ್ತು ಅಪರಾಧದ ಸ್ವರೂಪ ಎರಡರಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಅಪರಾಧ ರಹಿತ ಸಮಾಜವನ್ನು ನಾವು ಕಲ್ಪಿಸ್ಕೊಳ್ಳಿಕ್ ಸಾಧ್ಯವಿಲ್ಲ. ಮನುಷ್ಯರು ಅಂದ್ಮೇಲೆ ಅಪರಾಧ ಇದ್ದೇ ಇರುತ್ತೆ. ಆದ್ರೆ ಅಪರಾಧದ ಪ್ರಮಾಣವನ್ನ ತಗ್ಗಿಸಿ ಸಮಾಜದ ಹಿತ ಕಾಯ್ಬೇಕಲ್ವೇ? ಇದು ನಮ್ಮ ಉದ್ದೇಶ ಆಗ್ಬೇಕು. ಅಪರಾಧವ ಸಂಘಟಿಸಿದ ನಂತರ ಅದನ್ನ ನಾವು ಪತ್ತೆ ಹಚ್ಚಿ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಅಪರಾಧಿಗಳನ್ನು ಶಿಕ್ಷೆಗೆ ಗುರುಪಡಿಸುವುದಕ್ಕಿಂತ ಮುಖ್ಯವಾಗಿ ಅಪರಾಧ ನಡೆಯದಂತೆ ತಡೆಗಟ್ಟುವುದೇನಿದೆಯಲ್ವೇ, ಅದು ನಮ್ಮ ಗುರಿಯಾಗಿರ್ಬೇಕು. ವಿಶೇಷವಾಗಿ ಆರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನಮ್ಮಂತವರದ್ದು ಮತ್ತು ಪ್ರಜೆಗಳಾದಂತ ತಮ್ಮೆಲ್ಲರ ಕರ್ತವ್ಯ ಕೂಡ ಅದೇ ಆಗಿದೆ ಅಂತ ನಾನು ನಂಬಿದ್ದೇನೆ. ಈಗ ಭಗವದ್ಗೀತೆ ನಾವು ತೆಗೆದುಕೊಂಡ್ರೆ, ಭಗವದ್ಗೀತೆಯಲ್ಲಿ ಪ್ರತಿ ಒಂದು ಶ್ಲೋಕದಲ್ಲೂ ಕೂಡ ನಾವು ಅದನ್ನ ವಿಶ್ಲೇಷಣೆ ಮಾಡಿದರೆ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಈ ಒಂದು ಅಪರಾಧ ನಿಯಂತ್ರಣ ಮಾಡುವಂತಹ ಅಂಶಗಳು ನಮಗೆ ಸುಸ್ಪಷ್ಟವಾಗಿ ಕಂಡು ಬರ್ತವೆ. ಮೊಟ್ಟ ಮೊದಲನೇದಾಗಿ ಭಗವದ್ಗೀತೆ ಮಹತ್ವವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈಗಾಗಲೇ ಅವರು ಹೇಳಿದ ಹಾಗೆ ಅದೊಂದು ಸಮುದ್ರ ಇದ್ದ ಹಾಗೆ ಭಗವದ್ಗೀತೆ. ಭಗವದ್ಗೀತೆ ಏನು ಹಾಗಾದ್ರೆ? ಅದು ಒಂದು ನಮ್ಮ ಎಲ್ಲವೂ ಹೌದು. ಅದು ಒಂದು ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ಎಲ್ಲವೂ ಆಗಿದ್ರು ಕೂಡ ಮನಃಶಾಸ್ತ್ರ, ಇತಿಹಾಸ ಎಲ್ಲವೂ ಹೌದು. ಅದರೊಂದಿಗೆ ಅದು ನಮಗೆ ಒಂದು ಜೀವನ ಮಾಡ್ಲಿಕ್ಕೆ ಒಂದು ಕೈಪಿಡಿ ಆಗಿದೆ. ಅದು ಜೀವನ ಕೈಪಿಡಿ ಅದು. ಹಾಗಾಗಿ ಒಬ್ರು ವಸಂತ ಗಾಡ್ಗಿಲ್ಲನವರು ಒಬ್ಬರು ಸುಂದರವಾಗಿ ಅವರು ಹೇಳ್ತಾರೆ, ಕುರುಕ್ಷೇತ್ರ ಸಮರಾಂಗಣ ಗೀತ ವಿಶ್ವವಂದಿತ ಭಗವದ್ಗೀತ ಅತೀವ ಮಧುರ ಕರ್ಮ ದೀಪಿಕ ನೈವ ಕ್ಲಿಷ್ಟ ನಚ ಕಠಿಣ ಅಂತ ಹೇಳಿ ಭಗವದ್ಗೀತೆ ಬಗ್ಗೆ ಅವ್ರು ಹೇಳ್ತಾರೆ. ನೋಡಿ, ಭಗವದ್ಗೀತೆ ಬಹಳ ಸರಳ, ಬಹಳ ಮಧುರ, ಮತ್ತು ಅದು ನಮ್ಮ ಕರ್ಮ ದೀಪಿಕ. ಅಂದ್ರೆ ನಮ್ಮ ಜೀವನ ಅನ್ನೋದು ಕರ್ಮ ಪ್ರಪಂಚ ಅಲ್ವೇ? ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎನ್ನುವಂತಹದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಪರಿಕಲ್ಪನೆಯನ್ನ ಕೊಡುವಂತಹ ಗ್ರಂಥ ಅದಾಗಿದೆ. ಹಾಗಾಗಿ ಅದು ಸರ್ವಕಾಲಿಕ ಮತ್ತು ಸರ್ವದೇಶಿಕ, ಎಲ್ಲ ಕಾಲಕ್ಕೂ ಕೂಡ ಅದು ಅನ್ವಯ ಆಗ್ತದೆ, ಎಲ್ಲ ದೇಶಕ್ಕೂ ಅನ್ವಯ ಆಗ್ತದೆ. ಧರ್ಮ ಅನ್ನೋದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ವಿಷಯ ಅಲ್ಲ, ಅದರ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ. ಸರ್ವಕಾಲಿಕ, ಸರ್ವದೇಶಿಕ, ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಅಂತ ಹೇಳ್ತಾರೆ. ಹಾಗೆ ಸಾರ್ವಜನಿಕ ಕೂಡ ಹೌದು. ಅದು ಯಾಕೆಂತಂದ್ರೆ ಎಲ್ಲಾ ಜಾತಿ ಧರ್ಮ ಎಲ್ಲರಿಗೂ ಅದು ಬೇಕು, ಆದ್ರಿಂದ ಅದು ಸಾರ್ವಜನಿಕ ಅಂತ ಹೇಳ್ತೇನೆ. ಸರ್ವ ಜನರಿಗೂ ಅದು ಬೇಕಾಗಿರೋದಾದ್ರಿಂದ ಅದು ಸಾರ್ವಜನಿಕ. ಹಾಗೆ
ಇನ್ನೊಂದು ಮಾತು, ಅದು ಸರ್ವಮಾನ್ಯ ಕೂಡ, ಎಲ್ಲರಿಂದಲೂ ಅದು ಗೌರವಿಸಲ್ಪಡುವಂತಹ, ಮಾನಿಸಲ್ಪಡುವಂತಹ ಅದು ಗ್ರಂಥ ಆಗಿರೋದಂತ. ಜಗತ್ತಿನಾದ್ಯಂತ ಆ ಭಗವದ್ಗೀತೆಗೆ ಆ ಒಂದು ಮಹತ್ವ ಇದೆ. ಜನ ಸುಮ್ಮನೆ ಅದನ್ನ ಗೌರವಿಸೋದಿಲ್ಲ, ಮಹತ್ವವನ್ನು ಕೊಡೋದಿಲ್ಲ. ಅದರಲ್ಲಿರುವಂತಹ ವಿಷಯ ಅಷ್ಟು ಗಹನವಾಗಿದೆ, ಗೂಢವಾಗಿದೆ ಮತ್ತು ಪ್ರಯೋಜನಕಾರಿಯಾಗಿದೆ ಮತ್ತು ಮುಖ್ಯವಾಗಿ ಸರಳವಾಗಿದೆ. ಯಾವ್ದಾದ್ರೂ ನಾವು ಬಹಳ ಎಷ್ಟೋ ಒಳ್ಳೆ ವಿಷಯಗಳಿರಬಹುದು, ಆದ್ರೆ ಅದು ಸರಳವಾಗಿಲ್ಲ, ತುಂಬಾ ಕ್ಲಿಷ್ಟವಾಗಿದೆ ಅಂತಂದ್ರೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಅವರು ಹೇಳ್ತಾರೆ, ವಸಂತ ಗಾಡ್ಗಿಲ್ ಅವರು, ನೈವ ಕ್ಲಿಷ್ಟ ನಚ ಕಠಿಣ ಅಂತ. ಯಾವುದೇ ಕ್ಲಿಷ್ಟತೆ ಇಲ್ಲದೆ ಕಠಿಣತೆ ಇರುವಂತ, ಅವರು ಮೂಲತಃ ಸಂಸ್ಕೃತ ಭಾಷೆಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರುವಂತಹ ಅತ್ಯಂತ ಸರಳವಾದ ಒಂದು ಭಾಷೆಯಲ್ಲಿರುವಂತಹ ಭಗವದ್ಗೀತೆಗೆ ವಿಶೇಷವಾಗಿ ಈ ಒಂದು ವರ್ಣನೆಯನ್ನ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಭಗವದ್ಗೀತೆ ಮತ್ತು ಅಪರಾಧ ಶಾಸ್ತ್ರ ಅಂತ ನೀವು ತೆಗೆದುಕೊಂಡ್ರೆ ಅದರಲ್ಲಿ ಬಹಳಷ್ಟು ವಿಷಯಗಳಿದೆ. ಅಪರಾಧ ಶಾಸ್ತ್ರ ಅಪರಾಧ ಹೇಳುವಂತಹ ವಿಷಯಕ್ಕೆ ಮಾತ್ರ ಸೀಮಿತವಾದಂತ ಅಧ್ಯಯನ ಆದರೂ ಭಗವದ್ಗೀತೆ ಎಲ್ಲ ವಿಷಯಗಳನ್ನ ಒಳಗೊಂಡಿದೆ, ತನ್ನಲ್ಲಿ ಎಲ್ಲ ವಿಷಯಗಳನ್ನ ಒಳಗೊಂಡಿದೆ. ಅದು ಕರ್ಮದೀಪಿಕ ಅಂತ ಹೇಳಿದ ಜೀವನಕ್ಕೆ ದಾರಿದೀಪ. ಅದು ಈಗ ನಮ್ಮ ಜೀವನ ಹೇಗೆ ಮಾಡ್ಬೇಕು ಅಂತ ಒಂದು ಯಾವುದೇ ಒಂದು ಯಂತ್ರ ಇದ್ರೆ ಆ ಯಂತ್ರಕ್ಕೆ ಒಂದು ಮ್ಯಾನ್ಯುವಲ್ ಅಂತ ಇರುತ್ತದೆ, ಕೈಪಿಡಿ ಇರ್ತದೆ. ಈ ಯಂತ್ರವನ್ನ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ. ಹಾಗೆ ಜೀವನ ಮಾಡ್ಲಿಕ್ಕೆ ನಮ್ಗೆ ಲೈಫ್ ಮ್ಯಾನ್ಯುವಲ್, ಅದು ಜೀವನಕ್ಕೆ ಬೇಕಾಗಿರುವಂತಹ ಕೈಪಿಡಿ ಏನಾದ್ರೂ ಇದ್ರೆ ಅದು ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯಲ್ಲಿ ನಾವು ಎಲ್ಲ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು. ಭಗವದ್ಗೀತೆ ಅಂದ್ರೆ ಅದೊಂಥರ ಮುಚ್ಚಿದ ಪುಸ್ತಕ ಅಂತ ನಾವು ತಿಳ್ಕೊಳ್ಬಹುದು. ಅಂದ್ರೆ ಒಬ್ರು ಮಾತು ಹೇಳ್ತಾನೆ, ಈ ಜಿಂದಗಿ ಅಥವಾ ಜೀವನ ಅಂತ ಹೇಳಿದಾಗ ಒಬ್ಬನ ಹಿಂದಿ ಕವಿ ಹೇಳ್ತಾನೆ, ಜಿಂದಗಿ ಏಕ ಬಂದ್ ಕಿತಾಬ್ ಹೈ. ಅಂದ್ರೆ ಮುಚ್ಚಿದ ಒಂದು ಪುಸ್ತಕ ಅಂತ. ಇದು ನಾವು ಭಗವದ್ಗೀತೆಗೆ ಅದನ್ನು ತೆಗೆದುಕೊಳ್ಬಹುದು. ಮುಚ್ಚಿದ ಪುಸ್ತಕ ಅದು ಭಗವದ್ಗೀತೆ. ಜೋ ಖೋಲ್ತೆ ಹೇ ವೋ ಪಡ್ತೆ ನಹಿ ಹೇ. ಯಾರು ಅದನ್ನ ತೆರೆಯುತ್ತಾರೋ ಪುಸ್ತಕವನ್ನ, ಅದನ್ನ ಓದೋರು ಬಹಳ ಕಡಿಮೆ. ಓದೋರು ಅಂದ್ರೆ ಈಗ ಪಾರಾಯಣ ದೃಷ್ಟಿಯಿಂದ ಓದಬಹುದು, ಈಗ ಪಾರಾಯಣ ಮಾಡೋರು ಬಹಳ ಜನ ಇದ್ದಾರೆ, ಆದ್ರೆ ಅದನ್ನ ಓದೋದಿಲ್ಲ, ಸರಿಯಾದ ಅರ್ಥದಲ್ಲಿ ಓದೋದಿಲ್ಲ. ಜೋ ಪಡ್ತೆ ಹೇ ವೋ ಸಮಜ್ತೆ ನಹಿ. ಅದನ್ನ ಓದ್ತಾರೆ, ಅದನ್ನ ಸರಿಯಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಜೋ ಸಮಜ್ತೆ ಹೇ ಓ ತಜುರ್ಬೆ ಮೇಲೆ ಆತೆ ನಹಿ. ಯಾರಾದ್ರೂ ಕೆಲವು ಜನ ತಿಳ್ಕೊಂಡ್ರೆ ಅವರು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳೋದಿಲ್ಲ. ನಾನು ಹೇಳ್ತಾ ಇರೋದು ಏನಂತಂದ್ರೆ, ಭಗವದ್ಗೀತೆ ಜೀವನದಲ್ಲಿ ಅಳವಡಿಸಿಕೊಳ್ಳೋಕಿರೋದೇ ವಿನಃ ಪಾರಾಯಣ ಮಾಡಿದ್ರಿಂದ ಒಳ್ಳೆಯದು, ಪಾರಾಯಣನೂ ಮಾಡಬೇಕು, ಓದಬೇಕು, ಅಭಿಯಾನ ಮಾಡಬೇಕು, ಎಲ್ಲವೂ ಹೌದು. ಆದ್ರೆ ಯತ್ಕಿಂಚಿತ್ ಅದರ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ಮಾತ್ರ ಅದು ಜೀವನಕ್ಕೆ ಅದು ತುಂಬಾ ನಮ್ಗೆ ಪ್ರಯೋಜನ ಆಗ್ತದೆ. ಅದರಿಂದ ಕೃಷ್ಣನೇ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಅಂದ್ರೆ 1000 ಜನರಲ್ಲಿ ಯಾರೋ ಒಬ್ಬನು ಈ ಸಾಧನೆ ಪಥದಲ್ಲಿ ತೊಡಕೊಳ್ತಾನೆ. ಆದ್ರೆ ಸಾಧನೆ ಪಥದಲ್ಲಿ ತೊಡಕೊಂಡವ್ರು ಎಲ್ಲರೂ ಕೂಡ ಈ ತತ್ವಜ್ಞಾನ ಅವ್ರಿಗೆ ಆಗೋದಿಲ್ಲ. ಆದ್ರೆ ಮುಖ್ಯವಾಗಿ ನಮ್ಮ ತತ್ವಜ್ಞಾನ ಆಗ್ತದೆಯೋ ಬಿಡ್ತದೆಯೋ ಅನ್ನೋದು ಎರಡನೇ ವಿಷಯ. ಆದ್ರೆ ನಾವು ಜಿಜ್ಞಾಸುಗಳಾಗ್ಬೇಕು. ನಾವು ಆ ಭಗವದ್ಗೀತೆ ತತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಭಗವದ್ಗೀತೆ ಅದು ಉಪನಿಷತ್ತುಗಳ ಸಾರ, ಅಧ್ಯಾತ್ಮ ವಿದ್ಯೆ, ಯೋಗಶಾಸ್ತ್ರ, ಮನುಷ್ಯನ ವರ್ತನೆಯ ಮನೋವೈಜ್ಞಾನಿಕ ವಿಶ್ಲೇಷಣೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಾರ್ಜುನರ ನಡುವೆ ಯುದ್ಧ ರಂಗದಲ್ಲಿ ನಡೆಯುತ್ತಾ ಇರುವಂತಹ ಸ್ವಾರಸ್ಯಕರವಾದಂತಹ ಸಂವಾದದ ರೂಪದಲ್ಲಿ ಇರುವಂತಹ ಆಪ್ತ ಸಮಾಲೋಚನೆ. ಅದು ಇವತ್ತು ಆಪ್ತ ಸಮಾಲೋಚನೆ ಅಂತ ಮಾಡ್ತಾರೆ. ಇವತ್ತು ಮನೋವೈಜ್ಞಾನಿಕ ಕಾಯಿಲೆಗೊಳಗಾದವರಿಗೆ ಆ ವೈದ್ಯರು ಮನೋವಿಶ್ಲೇಷಣೆ, ಆಪ್ತ ಸಮಾಲೋಚನೆ ಮಾಡ್ತಾರೆ. ಆದ್ರೆ ಅರ್ಜುನನು ಕೂಡ ಆ ಒಂದು ಯುದ್ಧ ರಂಗದಲ್ಲಿ ಅವನು ಒಂದು ಮಾನಸಿಕ ತುಮುಲಕ್ಕೊಳಗಾಗಿದ್ದ. ಅವನಿಗೆ ಆಪ್ತ ಸಮಾಲೋಚನೆ ಕೃಷ್ಣ ಮಾಡ್ತಾನೆ. ಆದ್ರಿಂದ ಕೃಷ್ಣನನ್ನ ಜಗತ್ತಿನ ಮೊಟ್ಟ ಮೊದಲ ಆಪ್ತ ಸಮಾಲೋಚಕ ಅಂತ ಹೇಳ್ಬಹುದು ನಿಸ್ಸಂಶಯವಾಗಿ. ಈ ಅಪರಾಧ ಶಾಸ್ತ್ರ ಏನ್ ಮಾಡ್ತದೆ, ಸಮಾಜದ ಒಂದು ನೈತಿಕ ಮೌಲ್ಯಗಳ ಅಧಃಪತನವನ್ನ ಅಪರಾಧಗಳಿಗೆ ಕಾರಣ ಅಂತ ಹೇಳ್ತದೆ. ಅದನ್ನ ಅಪರಾಧ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಸಾಮಾಜಿಕ ಅಸ್ತವ್ಯಸ್ತತೆ ಅಂತ ಹೇಳ್ತಾರೆ. ಅದೇ ಆ ನೈತಿಕ ಮೌಲ್ಯಗಳ ಮೊತ್ತ ಅಂತ ಹೇಳ್ಬಹುದು ನಾವು. ಅದನ್ನ ಭಗವದ್ಗೀತೆ ಧರ್ಮ ಅಂತ ಹೇಳಿ ಕರೀತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಧರ್ಮದ ಗ್ಲಾನಿ ಆಗ್ತದೆ ಅಂತ. ಧರ್ಮದ ಗ್ಲಾನಿ ಆದಂತ ಸಂದರ್ಭದಲ್ಲಿ ನಾನು ಅವತಾರವನ್ನು ಗೈದು ಆ ಧರ್ಮವನ್ನು ಮರುಸ್ಥಾಪನೆ ಮಾಡ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ. ಹಾಗಾಗಿ ಆ ಧರ್ಮ ಸಂಸ್ಥಾಪನೆ ಅಂದ್ರೆ ಆ ನೈತಿಕ ಮೌಲ್ಯಗಳ ಮರುಸ್ಥಾಪನೆ, ಮತ್ತೇನೂ ಅಲ್ಲ. ಈ ಮೊದಲು ಅಪರಾಧ ಶಾಸ್ತ್ರಜ್ಞರು ಏನ್ ತಿಳ್ಕೊಂಡಿದ್ರು ಅಂತಂದ್ರೆ, ಇದು ಒಂದು ಅಪರಾಧ ಪ್ರವೃತ್ತಿ ಅನ್ನೋದು ಆನುವಂಶಿಕವಾಗಿ ಬರ್ತದೆ, ಅದರಲ್ಲಿ ಪರಿಸರ ಕನಿಷ್ಠ ಪ್ರಭಾವ ಬೀರ್ತದೆ ಅಂತ ಹೇಳಿ ತಿಳ್ಕೊಂಡಿದ್ರು.
ಆಮೇಲೆ ನಡೆದಂತ ಸಂಶೋಧನೆಗಳಿಂದ ಗೊತ್ತಾಗಿರೋದು ಏನು ಅಂತಂದ್ರೆ ಸ್ವಭಾವ ಮತ್ತು ಪ್ರಭಾವ ಎರಡು ಅದರಲ್ಲಿ ಮುಖ್ಯವಾಗುತ್ತೆ. ಅನುವಂಶೀಯತೆ ಮತ್ತು ನಾವು ಬೆಳೆದಂತ ಪರಿಸರ, ನಮ್ಮ ಸಂಸ್ಕಾರ, ಇವೆಲ್ಲವೂ ಕೂಡ ನಮ್ಮ ಮನುಷ್ಯನ ಪ್ರವೃತ್ತಿಗೆ ಕಾರಣವಾಗ್ತದೆ ಅಂತ ಹೇಳಿ. ಪರಿಸರ ಪ್ರಭಾವ ಮನುಷ್ಯರ ಮೇಲೆ ಯಾವ ರೀತಿ ಆಗ್ತದೆ ಅನ್ನೋದನ್ನ ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳ್ತೇನೆ. ಅಲ್ಲಿ ಎರಡು ಗಿಳಿಗಳಿದ್ವಂತೆ. ಎರಡು ಗಿಳಿಗಳು ಒಂದೇ ಅಪ್ಪ ಅಮ್ಮ ಅಂದ್ರೆ ತಂದೆ ತಾಯಿ ಅಂತ ತಿಳ್ಕೊಳ್ಳಿ, ಗಿಳಿಗಳು ಅಲ್ವಾ. ಹಾಗಾಗಿ ಒಂದು ಗಿಳಿ ಏನಾಗ್ತದೆ, ಒಂದು ಋಷಿಗಳ ಮನೆಯಲ್ಲಿ ಬೆಳೀತದೆ. ಇನ್ನೊಂದು ಬೇರೆ ಸಂಸ್ಕಾರ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಒಂದು ಮನೆಯಲ್ಲಿ ಬೆಳೀತದೆ. ಒಬ್ಬ ದಾರಿ ಹೋಗ್ತಾನೆ, ಅವನು ಹೋಗ್ತಾ ನೋಡ್ತಾನೆ, ಮೊದಲು ಆ ಜನಸಾಮಾನ್ಯರು ಏನಿದ್ರು ಸಂಸ್ಕಾರ ಇಲ್ಲದೆ ಇರುವಂತವ್ರು, ಅವ್ರ ಮನೆಯಲ್ಲಿರುವಂತಹ ಗಿಳಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಇತ್ತಂತೆ. ಆಮೇಲೆ ಮತ್ತೆ ಋಷಿಗಳ ಮನೆಯಲ್ಲಿ ಬರ್ತಾನೆ, ಅಲ್ಲಿ ನೋಡ್ತಾನೆ ಅದು ಬಹಳ ಅದ್ರ ಬಾಯಲ್ಲಿ ಬರೀ ಸುಭಾಷಿತ ಬರ್ತಾ ಇರ್ತದೆ, ವೇದಗಳು ಬರ್ತಾ ಇರ್ತದೆ. ಆಶ್ಚರ್ಯ ಆಗುತ್ತೆ ಅವನಿಗೆ. ಆ ಗಿಳಿಯನ್ನು ಮಾತಾಡಿಸ್ತಾನೆ, ಯಾಕೆ ಇದು ಈ ರೀತಿ ನೀನು ಇಷ್ಟು ಒಳ್ಳೆ ಮಾತಾಡ್ತಾ ಇದೆಯಲ್ಲ, ಏನ್ ಕಾರಣ ಅಂತ ಕೇಳಿದಾಗ ಆ ಗಿಳಿ ಹೇಳ್ತದೆ, ಮಾತಾಪ್ಯೇಕ ಪಿತಾಪ್ಯೇಕೋ ಮಮ ತಸ್ಯ ಚ ಪಕ್ಷಿಣಃ ಅಹಂ ಮುನಿಭಿರಾನೀತಃ ಸಚಾನೀತೋ ಗವಾಶನೈಹಿ ಅಂತ. ನಮ್ಮ ಅಪ್ಪ ಅಮ್ಮ ಒಬ್ಬರೇ, ತಂದೆ ತಾಯಿ ಒಬ್ಬರೇ ಆದ್ರೂ ಕೂಡ ನಾನು ಇಲ್ಲಿ ಋಷಿಗಳ ಮನೆಯಲ್ಲಿದ್ದೇನೆ, ಬೆಳೆದಿದ್ದೇನೆ. ಹಾಗಾಗಿ ನನ್ನ ಬಾಯಿಯಲ್ಲಿ ವೇದ ಬರ್ತಾ ಇದೆ, ಸುಭಾಷಿತಗಳು ಬರ್ತಾ ಇದೆ. ಆದ್ರೆ ಆ ನನ್ನ ತಮ್ಮ ಇದ್ದಾನಲ್ಲ, ಅವನು ಬೇರೆಯವ್ರ ಮನೆಯಲ್ಲಿ ಬೆಳೀತಾ ಇದ್ದಾನೆ, ಅವನಿಗೆ ಆ ಸಂಸ್ಕಾರ ಸಿಗಲಿಲ್ಲ ಅಂತ. ಈ ಪಶು ಪಕ್ಷಿಗಳಿಗೂ ಕೂಡ ಬೆಳೆದಂತ ಪರಿಸರ ಸಂಸ್ಕಾರ ಇಷ್ಟು ಮಹತ್ವದ್ದು ಅಂತ ಹೇಳಿದಾಗ ಮನುಷ್ಯರಾದಂತ ನಮಗೆ ಅದು ಎಷ್ಟು ಮಹತ್ವದ್ದಾಗಿರ್ಬೇಕು ತಾವೆಲ್ಲರೂ ಊಹಿಸಬಹುದು. ಹಾಗಾಗಿ ನಮ್ಮ ಪರಿಸರ ಬಹಳ ಪ್ರಭಾವ ಬೀಳ್ತದೆ. ಹಾಗಾಗಿ ನಿರಂತರ ಸಾಮಾಜಿಕ ಬದಲಾವಣೆಗಳು ಏನಾಯ್ತು ಸಮಾಜದಲ್ಲಿ, ಇದರಿಂದ ಅಸಮತೋಲನ ಉಂಟಾಗ್ತದೆ. ಈ ಅಸಮತೋಲನದಿಂದ ಏನಾಗುತ್ತೆ, ಪಾರಂಪರಿಕ ಮೌಲ್ಯಗಳು, ಜೀವನ ಕ್ರಮಗಳು ಮತ್ತು ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಗಳು ಎಲ್ಲ ಕುಸಿದು ಹೋಗ್ತದೆ, ಛಿದ್ರಗೊಳ್ತವೆ. ಇದು ವ್ಯಕ್ತಿಯ ಮನೋಭೂಮಿಕೆಯನ್ನ ಪ್ರಭಾವಿಸಿ ಪ್ರಚೋದಿಸಿ ಆತ ಅಪರಾಧ ಮಾಡುವಂತೆ ಮಾಡ್ತದೆ. ಆದ್ರಿಂದ ಇವತ್ತು ಅಪರಾಧವನ್ನು ತಡೆಗಟ್ಟಲಿಕ್ಕೆ ನಮ್ಮಂತ ಆರಕ್ಷಕರು ಇರಬಹುದು, ನ್ಯಾಯಾಂಗ ವ್ಯವಸ್ಥೆ ಇರಬಹುದು, ಎಲ್ಲ ಸಂಬಂಧಿಸಿದ ಸಂಸ್ಥೆಗಳಿಗೂ ಒಂದು ವಿಶೇಷವಾದಂಥದ್ದು ಏನು ಬೇಕು ಅಂತಂದ್ರೆ ಪ್ರಾಯೋಗಿಕವಾದಂತಹದ್ದು, ಸತ್ಯನಿಷ್ಠವಾದಂತಹದ್ದು ಮತ್ತು ಪ್ರಭಾವಿಯಾದಂತಹ ಒಂದು ಅಪರಾಧ ನಿಯಂತ್ರಣ ವ್ಯವಸ್ಥೆ ನಮಗೆ ಬೇಕು. ಈ ನಿಟ್ಟಿನಲ್ಲಿ ನಮಗೆ ಭಗವದ್ಗೀತೆ ಅತ್ಯಂತ ಸಹಕಾರಿ ಮತ್ತು ಮಾರ್ಗದರ್ಶಕ ಅಂತ ನಾನು ನಂಬಿದ್ದೇನೆ. ಇವತ್ತು ಅಪರಾಧ ಶಾಸ್ತ್ರದ ಆಧುನಿಕ ಸಿದ್ಧಾಂತಗಳು ಏನ್ ಹೇಳ್ತವೆ ಅಂತಂದ್ರೆ, ಅಪರಾಧ ಅಂತಂದ್ರೆ ಒಂದು ರೋಗ. ಆ ಅಪರಾಧ ಹೇಳುವಂತಹ ರೋಗವನ್ನ ನಿವಾರಿಸಲಿಕ್ಕೆ ಕೇವಲ ಕಾನೂನಿನ ಮಾರ್ಗಗಳು ಸಾಕಾಗೋದಿಲ್ಲ, ಉಪಚಾರ ಸಾಕಾಗೋದಿಲ್ಲ. ಯಾಕೆಂತಂದ್ರೆ ಅಪರಾಧಗಳಲ್ಲಿ ಅಪರಾಧಿತ್ವ ಹೇಳುವಂತದ್ದು ಅಡಗಿರ್ತದೆ. ಅದರಿಂದ ಅವರ ವ್ಯಕ್ತಿತ್ವವನ್ನ ಪರಿವರ್ತಿಸುವಂತಹ ಉಪಚಾರ ಮಾರ್ಗಗಳು, ಚಿಕಿತ್ಸಾ ವಿಧಾನಗಳನ್ನ ನಾವು ಅಳವಡಿಸಿಕೊಳ್ಬೇಕು. ಇದರಲ್ಲಿ ಭಗವದ್ಗೀತೆ ಪಾತ್ರ ದೊಡ್ಡದು. ಯಾಕೆಂತಂದ್ರೆ ಭಗವದ್ಗೀತೆ ಶಾಶ್ವತ ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ, ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸುತ್ತದೆ. ವ್ಯಕ್ತಿತ್ವ ಪರಿವರ್ತನೆಯ ಹಲವು ಮಾರ್ಗಗಳ ಮುಖಾಂತರವಾಗಿ ಅಪರಾಧ ಹೇಳುವಂತಹ ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುತ್ತದೆ. ಅರಿವಿನ ಮೂಲಕ, ಯಾವುದರ ಮೂಲಕ? ಅರಿವಿನ ಮೂಲಕ ಅಪರಾಧದ ಕಾರಣಗಳ ಆದಂತಹ ಕಾಮ, ಕ್ರೋಧ, ಸ್ವಾರ್ಥ, ಅಜ್ಞಾನ, ಹತಾಶೆ, ಹಿಂಸಾ ಪ್ರವೃತ್ತಿ ಎಲ್ಲ ದೌರ್ಬಲ್ಯಗಳನ್ನ ಓಡಿಸುವಂತಹ ಶಕ್ತಿ ಭಗವದ್ಗೀತೆಗಿದೆ. ಭಗವದ್ಗೀತೆ ಬೋಧನೆ ಯಾಕೆ ಆಯ್ತು ಅನ್ನೋದನ್ನ ನಾವು ಗಮನಿಸಿದ್ರೆ ನಿಮಗೆಲ್ಲ ಗೊತ್ತಿದೆ. ಭಗವದ್ಗೀತೆ ಯಾವ ಹಿನ್ನೆಲೆಯಲ್ಲಿ ಉಪದೇಶ ಆಯ್ತು? ಮೋಹ ಪರವಶತೆಯಿಂದ ಅರ್ಜುನರಿಗುಂಟಾದ ಒಂದು ಮಿಥ್ಯಾ ಅಪರಾಧ ಪ್ರಜ್ಞೆ, ಅವನಿಗೆ ಅದು ಅಪರಾಧ ಪ್ರಜ್ಞೆ ಸುಮ್ಮನೆ ಮಿಥ್ಯಾ ಅಪರಾಧ ಪ್ರಜ್ಞೆ. ಅದು ಇವರೆಲ್ಲ ನನ್ನ ಸಂಬಂಧಿಕರು, ನನ್ನ ಅಜ್ಜ, ನನ್ನ ಗುರು ಅಂತ ಹೇಳ್ತಾ ತನ್ನ ಕರ್ತವ್ಯದಿಂದ ಅವನು ಹಿಮ್ಮುಖನಾಗಿ ಈ ಮೋಹ ಪರವಶತೆ ಇದ್ದಂತ ಸಂದರ್ಭದಲ್ಲಿ ಮನೋದೌರ್ಬಲ್ಯಕ್ಕೊಳಗಾದಾಗ ಆಪ್ತ ಸಮಾಲೋಚನೆ ವಿಧಾನದಿಂದ ಮತ್ತೆ ಅಂತಿಮ ಆಯ್ಕೆಯ ಸ್ವಾತಂತ್ರ್ಯವನ್ನು ಅರ್ಜುನನಿಗೆ ಕೊಡ್ತಾನೆ ಕೃಷ್ಣ. ಯಥೇಚ್ಛಸಿ ತಥಾ ಕುರು, ಇದನ್ನೆಲ್ಲ ನಾನು ಹೇಳ್ತೇನೆ ತಿಳ್ಕೊ, ಆದ್ರೆ ಕೊನೆಗೆ ನೀನು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನೀನು ಸ್ವತಂತ್ರ ಇದೆಯಾ. ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಇದೆಯಲ್ವಾ? ಇದು ಜೀವಿಗಳ ಸ್ವಾತಂತ್ರ್ಯ, ಜೀವ ಸ್ವಾತಂತ್ರ್ಯ. ಆದ್ರೆ ಅರ್ಜುನನ ನಿಜವಾಗಿ ಅವನು ಕೃಷ್ಣ ಪರಿವರ್ತನೆ ಮಾಡ್ತಾನೆ. ಆ ಅರ್ಜುನನನ್ನ ಪರಿವರ್ತಿಸಿದಂತ ಭಗವದ್ಗೀತೆ ಎಂಥ ಅರ್ಜುನ ಮಹಾಪುರುಷ, ಮಹಾವ್ಯಕ್ತಿ, ಅವನು ಅನುಕೂಲದ ಅವನು ಪ್ರತಿನಿಧಿ, ಅವನೇನು ಅಪರಾಧಿ ಅಲ್ಲ. ಆದ್ರೆ ಅಪರಾಧಿಯನ್ನು ಕೂಡ ಪರಿವರ್ತಿಸುವಂತಹ, ಅಪರಾಧವನ್ನು ತಡೆಯುವಂತಹ ಎಲ್ಲ ಶಕ್ತಿ ಭಗವದ್ಗೀತೆ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ. ಹಾಗಾಗಿ ಅಪರಾಧ ನಿಯಂತ್ರಣ ದೃಷ್ಟಿಯಿಂದ ಯಾವ್ಯಾವ ಆಯಾಮಗಳಲ್ಲಿ ಭಗವದ್ಗೀತೆಯನ್ನು ಪ್ರಯೋಗಿಸಬಹುದು ಅಂತ ನಾವು ನೋಡುವುದಾದ್ರೆ, ನೈತಿಕ ಮೌಲ್ಯಗಳಿಂದ ವ್ಯಕ್ತಿತ್ವ ಪರಿವರ್ತನೆ. ಭಗವದ್ಗೀತೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಕೃಷ್ಣ
ಆ ನೈತಿಕ ಮೌಲ್ಯಗಳನ್ನ ಒತ್ತಿ ಒತ್ತಿ ಹೇಳ್ತಾನೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು 10ನೇ ಅಧ್ಯಾಯ ತೆಗೆದುಕೊಳ್ಳಿ. ಬುದ್ಧಿರ್ಜ್ಞಾನಮ ಸಂಮೋಹ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವೋ ಭಾವೋ, ಭಯಂ ಚ ಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ, ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಹೀಗೆ ಬೇರೆ ಬೇರೆ ಮೌಲ್ಯಗಳ ಬಗ್ಗೆ ಅವನು ಹೇಳ್ತಾನೆ. ಮತ್ತೆ 16ನೇ ಅಧ್ಯಾಯ ತೆಗೆದುಕೊಳ್ಳಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವ. ಈ ರೀತಿಯಾಗಿ ಒಂದು 26 ಗುಣಗಳನ್ನ ಪಟ್ಟಿ ಮಾಡಿದ ನಾವು. ಮೊಟ್ಟ ಮೊದಲನೇದಾಗಿ ಹೇಳ್ತಾನೆ ಅಭಯಂ. ಅದರ ಪ್ರತಿಯೊಂದು ಆ ಮೌಲ್ಯಗಳ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ಹೇಳೋದಿಲ್ಲ, ಮತ್ತೆ ಅದು ಬಹಳ ಸಮಯ ಹಿಡಿತದೆ. ಆದ್ರೆ ಮಹೋದಯ, ಅದು 10ನೇ ಅಧ್ಯಾಯದ ಎಷ್ಟನೇ ಶ್ಲೋಕ ಅದು ನೀವು ಹೇಳಿದ್ದು? ಅದು ಶ್ಲೋಕದ ನಂಬರ್ ಬೇಕಿತ್ತು. 10ನೇ ಅಧ್ಯಾಯದ್ದು 10ನೇ ಅಧ್ಯಾಯ ಹೇಳಿದ್ರಲ್ಲ ಶ್ಲೋಕಗಳು, ಎಷ್ಟನೇ ನಂಬರ್? 4 ಮತ್ತು 5ನೇ ಶ್ಲೋಕ ಅದು. ನೀವು ಅಲ್ಲಿಂದಲ್ಲಿಗೂ ಮೌಲ್ಯಗಳ ಬಗ್ಗೆ ನಿಮ್ಗೆ ನೀವು ಅದನ್ನು ಕಂಡುಕೊಳ್ಬಹುದು. ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ಅಷ್ಟೇನೆ. ಹಾಗೇನೆ ಇದು 16ನೇ ಅಧ್ಯಾಯದ 1, 2, 3 ಶ್ಲೋಕಗಳು. ಇದು ನೋಡಿ, ಇದರಲ್ಲಿ ಒಂದು 26 ಗುಣಗಳು ಹೇಳಿದ ನಾನು. ಅಭಯಂ ಅಂತ ಹೇಳ್ತಾನೆ ನೋಡಿ. ಅಭಯಂ ಸತ್ವ ಸಂಶುದ್ಧಿ. ಅಭಯ ಅಂತಂದ್ರೆ ಏನು? ಭಯರಹಿತವಾದಂತಹ ಸ್ಥಿತಿ. ಆ ಭಯರಹಿತವಾದ ಸ್ಥಿತಿ ಯಾವ್ದ್ರಿಂದ ಬರ್ತದೆ ಅಂತಂದ್ರೆ ವೈರಾಗ್ಯಮೇವ ಅಭಯಂ. ವೈರಾಗ್ಯದಿಂದ ಬರ್ತದೆ. ಭರ್ತೃಹರಿ ಹೇಳ್ತಾನೆ, ಸುಭಾಷಿತಕಾರ, ಬಹಳ ಅದ್ಭುತವಾದಂತಹ ಸುಭಾಷಿತಗಳನ್ನ ಅವನು ಬರೆದಿದ್ದಾನೆ. ಅವನು ಹೇಳ್ತಾನೆ ಏನು ಅಂತಂದ್ರೆ ವೈರಾಗ್ಯಮೇವ ಭಯಂ ಅಂತ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾತ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾತ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ ಅಂತ ಹೇಳ್ತಾನೆ ನೋಡಿ. ಈಗ ಈ ಕೃಷ್ಣನು ಅದನ್ನೇ ಹೇಳ್ತಾ ಇದ್ದಾನೆ, ನೀನು ಅರ್ಜುನ ಯಾವುದಕ್ಕೂ ಅಂಟುಕೊಳ್ಬೇಡ ಅಂತ. ಇಲ್ಲಿ ಏನನ್ನು ಮಾಡಬಾರದು ಅಂತಲ್ಲ, ಯಾವ್ದಾದ್ರು ವಿಷಯಗಳಿಗೆ, ನಮ್ಮಲ್ಲಿ ಯಾವುದೇ ಒಂದು ವಿಷಯಗಳಿಗೆ, ವಸ್ತುಗಳಿಗೆ, ವ್ಯಕ್ತಿಗಳಿಗೆ ನಾವು ಬಹಳ ಅಂಟುಕೊಳ್ಬಾರದು ಅಂತ ಅವನು ಹೇಳ್ತಾ ಇರೋದು. ನೋಡಿ, ನಾವು ಭೋಗ ಬೇಕು, ಅದು ಎಲ್ಲೋ ಮಿತಿಯಲ್ಲಿರ್ಬೇಕು ಅಂತ. ಭೋಗೇ ರೋಗ ಭಯ, ಅತಿಯಾದ ಭೋಗ ಮಾಡಿದರೆ ರೋಗದ ಭಯ ಅಲ್ವೇ. ಕುಲೇ ಚ್ಯುತಿ ಭಯಂ, ನಾವು ಏನೋ ಒಳ್ಳೆ ಕುಲದವರು, ಸತ್ಕುಲ ಪ್ರಸೂತರು ಇರುವಂತಹ ಅಹಂಕಾರ ಇದ್ರೆ ನಮಗೆ ಆ ಒಂದು ಪ್ರತಿಷ್ಠೆಗೆ ಎಲ್ಲ ಕುಂದು ಬರ್ತದೆ ಹೇಳುವಂತ ಭಯ ನಮ್ಗೆ ಯಾವಾಗಲೂ ಇರ್ತದೆ. ಭಯ ಅಂತಂದ್ರೆ ಒಂದು ರೀತಿ ಅಸುರಕ್ಷತೆಯ ಭಾವನೆ ಅದು ನಮಗೆ. ವಿತ್ತೇ ನೃಪಾಲಾತ್ ಭಯಂ, ಅತಿಯಾಗಿ ಸಂಪತ್ತನ್ನು ನಾವು ಗಳಿಸಿದ್ರೆ, ಆದಾಯ ತೆರಿಗೆ ಇಲಾಖೆನೋ, ಆವಾಗ ನೃಪರು ಅವರ ಭಯ ಇರ್ತಿತ್ತು ಮೊದಲಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಸರ್ಕಾರ, ಆದಾಯ ತೆರಿಗೆ ಇಲಾಖೆಯವರು, ಅಥವಾ ಜಾರಿ ನಿರ್ದೇಶನಾಲಯದವರು, ಅಥವಾ ಪೊಲೀಸ್ ಲೋಕಾಯುಕ್ತರು, ಇವರಿಂದ ಭಯ, ಅಸುರಕ್ಷತೆ. ಹಾಗೆ ಮಾನೇ ದೈನ್ಯ ಭಯಂ, ಮಾನದಲ್ಲಿ ದೈನ್ಯದ ಭಯ. ಬಲೇ ರಿಪು ಭಯಂ, ಅಂದ್ರೆ ಯಾರಿಗೆ ನಮ್ಮ ಶಕ್ತಿ ಜಾಸ್ತಿ ಇದ್ರೆ ನಮ್ಮ ಶತ್ರುಗಳು ಹೆಚ್ಚು. ನೋಡಿ, ಶ್ರೀಮಂತರಿಗೆ ಅವ್ರ ಸ್ಪರ್ಧಿಗಳು ಇರ್ತಾರೆ, ಬಡವರಿಗೆ ಏನು ಅವರಿಗೆ ಯಾರು ಕೇಳೋರೇ ಇಲ್ಲ ಸಮಾಜದಲ್ಲಿ. ಅದಕ್ಕೆ ಒಬ್ಬ ಸುಭಾಷಿತಕಾರ ಇನ್ನೊಂದು ಹೇಳ್ತಾನೆ ಅವನು ತಮಾಷೆಯಾಗಿ, ಭೋ ದಾರಿದ್ರ್ಯ ನಮಸ್ತುಭ್ಯಂ ಸಿದ್ಧೋಹಂ ತತ್ ಪ್ರಸಾದತಃ ಪಶ್ಯಾಮ್ಯಹಂ ಜಗತ್ ಸರ್ವಂ ನಮಾಂ ಪಶ್ಯತಿ ಕಶ್ಚನ ಅಂತ. ಅಂತಂದ್ರೆ ಏನು, ಇಡೀ ಜಗತ್ತು ನನ್ನನ್ನು ನೋಡ್ತಾ, ನಾನ್ ಜಗತ್ತನ್ನೆಲ್ಲ ನೋಡ್ತಾ ಇದ್ದೇನೆ. ದಾರಿದ್ರ್ಯವೇ, ದಾರಿದ್ರ್ಯ ಲಕ್ಷ್ಮಿನ ಕುರಿತು ಅವನು ಹೇಳ್ತಾ ಇದ್ದಾನೆ. ಬಡತನವೇ, ನಿನ್ನ ಒಂದು ಕೃಪೆಯಿಂದ ನಾನು ಬಹಳ ಅನುಗ್ರಹೀತನಾಗಿದ್ದೇನೆ. ಯಾಕೆಂತಂದ್ರೆ ಜಗತ್ತನ್ನೆಲ್ಲ ನಾನು ನೋಡ್ತಾ ಇದ್ದೇನೆ. ಏನು ಜಗತ್ತಿನಲ್ಲೆಲ್ಲ ಮೆರಿತಾ ಇದ್ದಾರೆ ಶ್ರೀಮಂತರೆಲ್ಲ ಯಾವ್ಯಾವ ರೀತಿಯಲ್ಲಿ ಅಂತ ನಾನು ನೋಡ್ತಾ ಇದ್ದೇನೆ. ಆದ್ರೆ ನನ್ನನ್ನು ಯಾರು ನೋಡೋದಿಲ್ಲ. ಹಾಗೆ ಈ ಬಲೇ ರಿಪು ಭಯಂ, ಬಲ ಜಾಸ್ತಿ ಇದೆ ಅಂತಂದ್ರೆ ಶತ್ರುಗಳ ಕಾಟ ಅದು. ಅಥವಾ ಹೊಟ್ಟೆ ಕಿಚ್ಚು ಪಡೋರಂತೂ ಇದ್ದೇ ಇರ್ತಾರಲ್ವಾ ಸಮಾಜದಲ್ಲಿ. ಬಡವನ ಮೇಲೆ ಯಾರು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಅವನು ನೋಡೋದೇ ಇಲ್ಲ. ಹಾಗೆ ರೂಪೇ ಜರಾಯ ಭಯಂ, ರೂಪ ಇತ್ತು ಅಂತಂದ್ರೆ ವಯಸ್ಸಾದ ಹಾಗೆ ಅವ್ರ ರೂಪ ಕೂಡ ಮಾಸು ಹೋಗ್ತದೆ, ಅದ್ರ ಭಯ. ಶಾಸ್ತ್ರೇ ವಾದಿ ಭಯಂ, ನಾನು ಶಾಸ್ತ್ರ ಎಲ್ಲ ತಿಳ್ಕೊಂಡಿದ್ದೇನೆ. ಜ್ಞಾನಿ ಅಂತಂದ್ರೆ, ಪಂಡಿತ ಅಂತಂದ್ರೆ ನನಗಿಂತ ಹೆಚ್ಚು ತಿಳ್ಕೊಂಡವನು ಇನ್ನೊಬ್ಬನು ಬರ್ತಾನೆ, ಅವನಿಂದ ನನಗೆ ಅಸುರಕ್ಷತೆಯ ಭಾವನೆ ಬರ್ತದೆ. ಹಾಗೆ ಗುಣೇ ಖಲಭಯಂ, ನಾನು ತುಂಬಾ ಒಳ್ಳೆಯವರಾದ್ರೆ ಕೆಟ್ಟವರಿಂದ ನಮ್ಗೆ ಕೆಡಕಿದ್ದೇ ಇದೆ. ಕಾಯೇ ಕೃತಾಂತಾತ್ ಭಯಂ, ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಗೆ ಮರಣದ ಮೃತ್ಯು ಭಯ ಅಂತೂ ಎಲ್ಲರಿಗೂ ಇರುತ್ತೆ ಅದು. ಹಾಗಾಗಿ ಅವನು ಹೇಳ್ತಾನೆ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣ, ಎಲ್ಲ ವಸ್ತುಗಳು ತೆಗೆದುಕೊಂಡ್ರು ನಾವು ಎಲ್ಲಾ ರೀತಿಯಲ್ಲೂ ಭಯ ಬರ್ತದೆ. ಹಾಗಾಗಿ ನಮಗೆ ವೈರಾಗ್ಯ ಅಂತಂದ್ರೆ ಅದು ಏನು, ವಿಗತ ರಾಗ, ವಿರಾಗ, ಅದು ವಿಶೇಷವಾದ ರಾಗವೂ ಕೂಡ ಹೌದದು. ಹಾಗೆ ವಿವೇಕಯುಕ್ತವಾದಂತಹ ರಾಗ ಅದು, ಎಲ್ಲವೂ ಹೌದು. ಹಾಗಾಗಿ ನಮ್ಮ ಏನು ಚಿತ್ತವನ್ನು ಭಗವಂತನೆಡೆಗೆ ನಾವು ತಿರುಗಿಸಿದ್ರೆ
ವೈರಾಗ್ಯನು ಸಹಜವಾಗಿ ಬರ್ತದೆ ಅಂತ ಹೇಳ್ತಾರೆ. ಈ ಭಕ್ತಿ, ಜ್ಞಾನ, ವೈರಾಗ್ಯ ಇವಳ ಬದಿಗೆಲ್ಲ ಇದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಹಾಗೆ ಈ ಭಗವದ್ಗೀತೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನೈತಿಕ ಮೌಲ್ಯಗಳನ್ನು ನಾವು ನೋಡಬಹುದು. ಎಷ್ಟು ತುಂಬಾ ಇದರಲ್ಲಿ ನೈತಿಕ ಮೌಲ್ಯಗಳಿದ್ದಾವೆ. ಆಮೇಲೆ ಬೇರೆ ಬೇರೆ ಯೋಗಗಳು ಅಂತ ಇದೆ ಭಗವದ್ಗೀತೆಯಲ್ಲಿ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ. ಇದರಲ್ಲಿ ಎಲ್ಲ ನಮ್ಗೆ ಗೊತ್ತಾಗೋದು ಏನು ಅಂತಂದ್ರೆ, ಇದರಲ್ಲಿ ಎಲ್ಲಾ ದಾರಿಗಳು ಕೂಡ ಒಂದನ್ನೇ ಹೇಳ್ತದೆ. ಅದು ನಮ್ಗೆ ಯಾವ ರೀತಿ ಮನುಷ್ಯನ ಅಭ್ಯುದಯ, ಯಾವ ರೀತಿ ನಾವು ಮನುಷ್ಯ ನಮ್ಮ ಉತ್ತುಂಗಕ್ಕೆ ಹೋಗಬಹುದು ಹೇಳುವಂತಹದ್ದು ವಿಷಯದ ಬಗ್ಗೆನೇ ಈ ಭಗವದ್ಗೀತೆಯಲ್ಲಿ ಇರುವಂತಹದ್ದು. ಮತ್ತೆ ಈ ಮೇಲ್ನೋಟಕ್ಕೆ ಇವೆಲ್ಲ ನಮ್ಗೆ ಏನ್ ಕಾಣ್ತದೆ? ಈ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ ಇವೆಲ್ಲ ನಾವು ನೋಡಿದಾಗ ನಮಗೇನ್ ಕಾಣ್ತದೆ? ಇವೆಲ್ಲ ಏನು ಬೇರೆ ಬೇರೆ ಅಂತ ಅನ್ನಿಸ್ತದೆ. ಆದ್ರೆ ಇದು ಯಾವುದು ಬೇರೆ ಬೇರೆ ಅಲ್ಲ, ಅದೆಲ್ಲ ಒಂದೇ ವಿಷಯವನ್ನ ಹೇಳಲಿಕ್ಕೆ ಹೊರಟಿದೆ. ಅದರಿಂದ ಡಿ ವಿ ಜಿ ಅವರು ಒಂದು ಕಾಗದಲ್ಲಿ ಹೇಳ್ತಾರೆ, ಭುಕ್ತಿ ಮತ ಮುಕ್ತಿ ಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಜುಗಳೊಂದೇ ಪಥಕ್ಕೆ ಅಂತ ಹೇಳಿ. ಅಂದ್ರೆ ಮೇಲ್ನೋಟಕ್ಕೆ ಇವೆಲ್ಲ ನಮ್ಗೆ ಬೇರೆ ಬೇರೆ ಅಂತ ಕಾಣ್ತದೆ, ಆದ್ರೆ ಇವೆಲ್ಲ ಒಂದೇ ಅಂತ. ಮುಖ್ಯವಾಗಿ ಮನಸ್ಸು ಮನುಷ್ಯದ್ದು, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಮನಸ್ಸಿನ ನಿಯಂತ್ರಣವನ್ನು ಮಾಡೋದರ ಮುಖಾಂತರವಾಗಿ ನಾವು ನಮ್ಮ ಕಾಮ, ಕ್ರೋಧ ಇತ್ಯಾದಿಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಆದ್ರೆ ಕಾಮ, ಕ್ರೋಧ ಇವೆಲ್ಲ ಯಾಕೆ ಹುಟ್ಟುತ್ತದೆ ಅಂತ ಹೇಳಿ ಕೃಷ್ಣ ಅದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾನೆ. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ. ಅಂದ್ರೆ ಇಲ್ಲಿ ರಜೋಗುಣದಿಂದ ಹುಟ್ಟಿದಂತಹ ಕಾಮಕ್ರೋಧಗಳು, ಅಲ್ಲಿ ಗುಣದ ವಿಶ್ಲೇಷಣೆ ಮಾಡ್ತಾನೆ ಕೃಷ್ಣ. ಸತ್ವ, ರಜಸ್ಸು ಮತ್ತು ತಮ ಸಂಪೂರ್ಣವಾಗಿ ಮಧ್ಯದಿಂದ ಕೊನೆಯವರೆಗೂ ನಮಗೆ ಅದಕ್ಕೆ ನೋಡ್ತೇವೆ ನಾವು. ಗುಣತ್ರಯ ವಿಭಾಗ ಯೋಗ ಅಂತಾನೆ ಒಂದು ಅಧ್ಯಾಯ ಇದೆ ಅಲ್ಲಿ. ಇಲ್ಲಿ ಈ ಸತ್ವ, ರಜ, ತಮಸ್ಸು ಈ ಗುಣಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಕಥೆಯನ್ನು ಹೇಳ್ತೇನೆ ನಾನು. ಒಬ್ಬ ಧನಿಕ, ಶ್ರೀಮಂತ, ಎಲ್ಲ ಸಂಪತ್ತಿತ್ತಂತೆ ಅವನ ಹತ್ರ, ಗಂಟು ಎಲ್ಲ ಇಟ್ಕೊಂಡು ಅವನು ಅಡವಿಯಲ್ಲಿ ಹೋಗ್ತಾ ಇದ್ದ. ಅಡವಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ಅವನ ಹತ್ರ 3 ಜನ ಕಳ್ಳರು ಅವನನ್ನ ಅಡ್ಡಗಟ್ಟಿದ್ರಂತೆ ಅಡವಿಯಲ್ಲಿ. 3 ಜನ ಕಳ್ಳರಿರುವಂತಹ ಒಂದು ದರೋಡೆಕೋರರ ಒಂದು ತಂಡ. ಅವನ ಹತ್ರ ಎಲ್ಲ ಸಂಪತ್ತನ್ನ ಕೊಳ್ಳೆ ಹೊಡೆದ ನಂತರದಲ್ಲಿ ಒಬ್ಬ ಹೇಳ್ತಾನೆ, ಈಗ ಏನ್ ಮಾಡೋದು ಇವನಿಗೆ, ಈ ಶ್ರೀಮಂತನಿಗೆ? ಒಬ್ಬನ ಹೇಳ್ತಾನೆ, ಇವನನ್ನ ನಾವು ಕೊಂದು ಬಿಡೋಣ, ನಮ್ಮ ಅಪರಾಧಕ್ಕೆ ಯಾವುದೇ ಕುರುಹು ಉಳಿಯೋದಿಲ್ಲ, ಸಾಕ್ಷಿ ಉಳಿಯೋದಿಲ್ಲ, ಇವನ್ ಕೊಂದು ಬಿಟ್ರೆ ಆಯ್ತು ಅಂತ ಒಬ್ಬನ ಹೇಳ್ತಾನೆ. ಇನ್ನೊಬ್ಬನು, ಎರಡನೇವನ್ ಏನ್ ಹೇಳ್ತಾನೆ ಅಂತಂದ್ರೆ, ಅವನು ಕೊಲ್ಲೋದು ಬೇಡ, ಇವನು ಕಟ್ಟಾಕ್ಬಿಡೋಣ, ಬಂಧಿಸಿಬಿಡೋಣ ಅಂತ. ಮೂರನೇವನ್ ಹೇಳ್ತಾನೆ, ನಮ್ಗೆ ಸಂಪತ್ತು ಹೇಗೋ ಸಿಕ್ಕಿದೆ, ಅವನಿಗೆ ಯಾಕೆ ನಾವು ಅವನಿಗೆ ಹಾನಿಯನ್ನು ಮಾಡಬೇಕು, ಬಿಟ್ಟು ಬಿಡೋಣ, ಅವನು ಹೋಗ್ಲಿ, ನಾವು ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೇಳಿ. ಇಲ್ಲಿಗೆ ಈ ಕಥೆ ಮುಗೀತು. ಇಲ್ಲಿ ವಿಷಯ ಏನು ಅಂತಂದ್ರೆ, ಒಬ್ಬನು ಇವನ್ ಕೊಂದು ಬಿಡೋಣ ಅಂತ ಹೇಳ್ತಾನೆ. ಅದು ತಮೋಗುಣ ಇದ್ದ ಹಾಗೆ, ಅಂದ್ರೆ ಅಜ್ಞಾನ. ತಮೋಗುಣ ನಮ್ಮ ನಾಶಕ್ಕೆ ಕಾರಣವಾಗ್ತದೆ, ಸರ್ವನಾಶಕ್ಕೆ ಕಾರಣವಾಗ್ತದೆ. ನೋಡಿ ಅಲ್ಲಿ ಹೇಳ್ತಾನೆ ಕೃಷ್ಣ, ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಹಾಗಾಗಿ ಈ ವಿಷಯಾಸಕ್ತಿಯಿಂದ ಕೊನೆಗೆ ನಾಶವೇ ಕೊನೆಗಾಗುವಂಥದ್ದು, ಅದು ತಮೋ ಗುಣದಿಂದ ಆಗ್ತದೆ. ಇನ್ನು ಎರಡನೇದು ರಜೋಗುಣ. ರಜೋಗುಣ ನಮ್ಮ ಕಾಮಕ್ರೋಧಾದಿಗಳನ್ನು ಉಂಟು ಮಾಡಿ ಮನುಷ್ಯನಿಗೆ ಅದು ಬಂಧನವನ್ನು ಉಂಟು ಮಾಡ್ತದೆ. ಅದರಿಂದ ಎರಡನೇ ಕಳ್ಳನನ್ನ ನಾವು ಆ ರಜೋಗುಣಕ್ಕೆ ಹೋಲಿಸಬಹುದು. ಮೂರನೇದು ಸತ್ವಗುಣ. ಏನು ಅಂತಂದ್ರೆ ಅದು ನಮ್ಮ ಬಿಡುಗಡೆ ಕಾರಣವಾಗ್ತದೆ. ಅದರಲ್ಲಿ ಅವನು ಬಿಟ್ಬಿಡೋಣ ಅಂತ ಹೇಳ್ತಾನಲ್ವಾ, ಅವನು ಸತ್ವಗುಣವನ್ನ ಪ್ರತಿನಿಧಿಸ್ತಾನೆ. ಹಾಗೆ ಈ 3 ಜನ ಇದ್ದೇ ಇರ್ತಾರೆ ನಮ್ಗೆ, 3ರ ನಂಟು ಜೀವನದಲ್ಲಿ ಇದ್ದೇ ಇದೆ. ಈಗ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಹೇಳ್ತೇವೆ, ವಾತ, ಪಿತ್ತ, ಕಪ ಅಂತ ಹೇಳ್ತೇವೆ, ಹೀಗೆ. ಆದ್ರೆ ಕೊನೆಗೆ ಏನಾಗ್ತದೆ ಅಂದ್ರೆ, ನಾವು ಬಿಡುಗಡೆಯನ್ನು ಪಡೆಯಬೇಕು ಅಂತಂದ್ರೆ ಈ 3 ಗುಣಗಳಿಗೂ ಅತೀತನಾಗಿರ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ. ಆದ್ರೆ ರಾಜಸಿಕ ಮತ್ತು ತಾಮಸಿಕ ಗುಣಗಳು ಖಂಡಿತ ನಮಗೆ ಅಪಾಯಕಾರಿ. ಸತ್ವಗುಣ ಒಳ್ಳೆಯದು, ಆದ್ರೆ ಕೊನೆ ಬಿಡುಗಡೆಗೆ ನಮ್ಮ ಹಾದಿ ಏನು ಅಂತಂದ್ರೆ, ಸತ್ವಗುಣವನ್ನು ಕೂಡ ಅದನ್ನು ಕೂಡ ನಾವು ಬಿಡಬೇಕಾಗ್ತದೆ, ಬಿಟ್ಟು ಗುಣಾತೀತಗಳ ಆಗ್ಬೇಕಾಗ್ತದೆ. ಇದು ಒಂದು ವಿಷಯ. ಹಾಗಾಗಿ ಅಪರಾಧದ ಮೂಲ ವಿಶ್ಲೇಷಣೆ ಭಗವದ್ಗೀತೆಯಲ್ಲಿ ನಮ್ಗೆ ಸಿಗ್ತದೆ. ಇನ್ನು ಮುಖ್ಯವಾದಂತಹ ವಿಷಯ ಭಗವದ್ಗೀತೆ ನಿಷ್ಕಾಮ ಕರ್ಮಯೋಗ ಮತ್ತು ಕರ್ತವ್ಯ ಪ್ರಜ್ಞೆ.
ಕೃಷ್ಣ ಹೇಳಿದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದು ವ್ಯಕ್ತಿಯಲ್ಲಿ ಕರ್ತವ್ಯ ಪ್ರಜ್ಞೆಯನ್ನ ಉಂಟು ಮಾಡಿಸಿ ಅಪರಾಧ ಪ್ರಜ್ಞೆಯನ್ನು ಹಿಮ್ಮೆಟ್ಟಿಸ್ತದೆ. ಇನ್ನು ಧರ್ಮಾಧರ್ಮದ ವಿವೇಚನೆ ಕೂಡ ಬಹಳ ಮುಖ್ಯ ಅಂತ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸುನುಷ್ಠಿತಾತ್. ಈ ವಿಷಯ ಮಾತನ್ನ ಎರಡೆರಡು ಸಲ ಹೇಳಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅಂದ್ರೆ ಸ್ವಧರ್ಮ ವಿಗುಣವಾಗಿದ್ರೂ ಕೂಡ ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತ ಅದು ಒಳ್ಳೆಯದು ಅಂತ. ಸ್ವಧರ್ಮದಲ್ಲಿ ಮರಣವು ಶ್ರೇಯಸ್ಕರವಾದದ್ದು, ಪರಧರ್ಮವು ಭಯಂಕರವಾದದ್ದು ಅಂತ ಹೇಳಿ ಎರಡೆರಡು ಸಲ ಕೃಷ್ಣ ಇದನ್ನ ಹೇಳಿದ್ದಾನೆ. ಇನ್ನು ಭಕ್ತಿ ಮಾರ್ಗ ಅಂತೂ ಇದ್ದೇ ಇದೆ. ಭಕ್ತಿ ಬಗ್ಗೆ ಬಹಳ ವಿಶೇಷವಾಗಿ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ. ಭಕ್ತಿ ಭಗವಂತ ನಮ್ಮದೇ ಇರೋರು ಅಥವಾ ಭಕ್ತಿ ಮಾರ್ಗದಲ್ಲಿ ಇಲ್ಲದೆ ಇರೋರಿಗೂ ಕೂಡ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ವಿಷಯಗಳು ಸಿಗ್ತದೆ. ಮನೋವೈಜ್ಞಾನಿಕ ದೃಷ್ಟಿಯಿಂದ ವಿಜ್ಞಾನ ಅದು. ಆದ್ರೆ ಭಕ್ತಿ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ವಿಷಯ ಭಗವದ್ಗೀತೆಯಲ್ಲಿದೆ. ವಿಶೇಷವಾಗಿ 9ನೇ ಅಧ್ಯಾಯದ 30 ಮತ್ತು 31ನೇ ಶ್ಲೋಕವನ್ನು ನಾನು ಉದಾಹರಿಸ್ತೇನೆ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ. ಅತ್ಯಂತ ದುರಾಚಾರಿಯಾಗಿದ್ದರೂ ದುಷ್ಟನಾಗಿದ್ದರೂ ಕೂಡ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಅವನು ಸಾಧುವೆಂದೇ ತಿಳಿಯತಕ್ಕದ್ದು. ಯಾಕೆಂದ್ರೆ ಅವನು ನಿಶ್ಚಯ ಬುದ್ಧಿಯನ್ನು ಹೊಂದಿರ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅಂಥವನು ಭಕ್ತಿಯನ್ನು ಮಾಡುವಂಥವನು. ಅಂಥವನು ಅಂದ್ರೆ ಯಾರು? ಭಕ್ತ ಧರ್ಮಾತ್ಮನಾಗಿ ಶಾಶ್ವತವಾದಂತಹ ಶಾಂತಿಯನ್ನು ಹೊಂದುತ್ತಾನೆ. ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ತಿಳಿದುಕೋ ಅರ್ಜುನ ಅಂತ ಹೇಳಿ ಕೃಷ್ಣ ಇದರಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಅದರಿಂದ ಭಕ್ತಿ ಹೇಳುವಂತಹದ್ದು ಪರಿವರ್ತನೆ ಮಾರ್ಗ. ಅದರಿಂದ ಎಂಥ ಅಪರಾಧಿ ಮನಸ್ಸಿನವರು ಅಪರಾಧಿಯು ಕೂಡ ಈ ಭಕ್ತಿ ಮಾರ್ಗದಿಂದ ಜೀವನದಲ್ಲಿ ಪರಿವರ್ತನೆಯನ್ನು ಹೊಂದಬಹುದು ಎನ್ನುವುದಕ್ಕೆ ಸಾಕಷ್ಟು ದೃಷ್ಟಾಂತಗಳು ನಾವು ಇತಿಹಾಸ ಪುರಾಣಗಳಲ್ಲಿ ನಾವು ನೋಡಬಹುದು. ಇನ್ನು ಮುಖ್ಯವಾದಂಥದ್ದು ಜ್ಞಾನಯೋಗ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರವಾದ ವಸ್ತು ಯಾವುದೂ ಇರುವುದಿಲ್ಲ ಅಂತ ಹೇಳಿ. ಜ್ಞಾನವನ್ನು ಪಡೆದವನು ಪರಮಶಾಂತಿಯನ್ನು ಪಡಿತಾನೆ. ಅವನು ಅಪರಾಧಿ ಆಗೋದು ಬಿಡಿ, ಅವನು ಎಲ್ಲ ರೀತಿಯಲ್ಲೂ ಒಂದು ಉತ್ಕೃಷ್ಟವಾದಂತಹ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿಯಾಗಿ ಅವನು ರೂಪುಗೊಳ್ತಾನೆ. ಆಮೇಲೆ ಮನಸ್ಸಿನ ಬಗ್ಗೆ ಬಹಳ ಹೇಳುತ್ತೆ ಭಗವದ್ಗೀತೆ, ಮನೋನಿಯಂತ್ರಣ. ಹಾಗಾಗಿ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ 6ನೇ ಅಧ್ಯಾಯದ 35ನೇ ಶ್ಲೋಕ. ಅದು ಈ ಮನಸ್ಸನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ಅರ್ಜುನನ ಹೇಳ್ತಾನೆ. ಕೃಷ್ಣನು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸ್ತಾನೆ. ಆದ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬಹುದು. ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ವಿಧಾನ ಭಗವದ್ಗೀತೆಯಲ್ಲಿದೆ. ಅಪರಾಧಕ್ಕೆ ಮೂಲ ಕಾರಣವೇ ಅಪರಾಧಿಕ ಮನೋಸ್ಥಿತಿ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಸಮದರ್ಶಿತ್ವ. ಸಮದರ್ಶಿತ್ವವನ್ನು ಹೊಂದಿರುವಂಥವನು. ಸಮದರ್ಶಿತ್ವದ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳಷ್ಟು ಶ್ಲೋಕಗಳಲ್ಲಿ 6ನೇ ಅಧ್ಯಾಯದ 29ರಿಂದ 32ನೇ ಶ್ಲೋಕ 4 ಶ್ಲೋಕಗಳಲ್ಲಿ ಬಹಳ ಅದರ ಬಗ್ಗೆ ಹೇಳಿದ್ದಾನೆ. ಆತ್ಮೋಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಯಾವನು ಎಲ್ಲ ಪ್ರಾಣಿಗಳಲ್ಲಿಯೂ ಸುಖವನ್ನಾಗಲಿ ದುಃಖವನ್ನಾಗಲಿ ತನ್ನಂತೆಯೇ ಸಮವಾಗಿ ನೋಡುವನೋ ಆ ಯೋಗಿಯು ಶ್ರೇಷ್ಠ ಎಂದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾನೆ. ತನ್ನಂತೆ ಪರರ ನೋಡುವಂತಹ ಗುಣ ಇದೆಯಲ್ಲ, ಅದಕ್ಕೆ ಸಮದರ್ಶಿತ್ವ ಅಂತ ಹೇಳ್ಬಹುದು, ಸಮಚಿತ್ತ ಅಂತ ಹೇಳ್ಬಹುದು. ಹೀಗೆ ಹಲವಾರು ರೀತಿಯಲ್ಲಿ ಏನು ಭಗವದ್ಗೀತೆಯಲ್ಲಿ ಈ ಅಪರಾಧವನ್ನ ನಿಯಂತ್ರಣ ಮಾಡಲಿಕ್ಕೆ ವಿಷಯಗಳು ತುಂಬಿಕೊಂಡಿದ್ದಾವೆ. ಅದೊಂಥರ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಆದ್ರೆ ವಿಶೇಷವಾಗಿ ಆರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನಮ್ಮಂಥವರಿಗೆ, ಅಥವಾ ಎಲ್ಲರೂ ಆರಕ್ಷಕರಾಗಬೇಕು. ನಿಜವಾದ ಆರಕ್ಷಕ ಅಂದ್ರೆ ಭಗವಂತ. ಯಾಕೆಂತಂದ್ರೆ ಆ ಸಮಂತಾತ್ ರಕ್ಷತಿ ಇತಿ ಆರಕ್ಷಕ. ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ನಮ್ಮನ್ನು ರಕ್ಷಣೆ ಮಾಡುವನು ಭಗವಂತ. ಆದ್ರೂ ಕೂಡ ತಾತ್ಕಾಲಿಕವಾಗಿ ಸಾಂದರ್ಭಿಕವಾಗಿ ಆರಕ್ಷಕ ಇಲಾಖೆಯವರಿಗೆ ಈ ಅಪರಾಧವನ್ನು ನಿಯಂತ್ರಣ ಮಾಡುವಂತಹ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಆರಕ್ಷಕರಿಗೆ ಭಗವದ್ಗೀತೆ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ಯಾಕೆಂತಂದ್ರೆ ಗೀತೆಯ ಬೋಧೆ ಏನಿದೆಯಲ್ಲ, ಅದು ಕರ್ತವ್ಯದ ಕರ್ಮದ ಪಾವಿತ್ರತೆಯನ್ನು ಒತ್ತಿ ಹೇಳ್ತದೆ. ಅಪರಾಧ ತಡೆ ಮತ್ತು ಸಮಾಜದಲ್ಲಿ ಶಾಂತಿ ಪಾಲನೆ ಜವಾಬ್ದಾರಿಯನ್ನು ಹೊಂದಿರುವಂತಹ ಆರಕ್ಷಕರು ಭಗವದ್ಗೀತೆಯಿಂದ ಪ್ರೇರಣೆ ಪಡಿಬೇಕು. ಅವ್ರು ಪ್ರೇರಣೆ ಪಡೆದ್ರೆ ಭಗವದ್ಗೀತೆ ಉಪದೇಶಗಳು ಏನಿದೆಯವಲ್ಲ, ಅವು ನಮ್ಮ ಆರಕ್ಷಕ ಸೇವೆಯ ಮೂಲ ಸಿದ್ಧಾಂತಗಳೇ ಆಗಿರ್ತವೆ, ಅವೇ ಆಗಿದ್ದಾವೆ, ಅವಕ್ಕೆ ತಾಳೆ ಆಗ್ತದೆ ಅದು. ಈ ದೃಷ್ಟಿಯಲ್ಲಿ ಅವಕ್ಕೆ ಆರಕ್ಷಕರಿಗೆ ಒಂದು ನೀತಿ ಸಂಹಿತೆ ಇದೆ. ನೀತಿ ಸಂಹಿತೆಯನ್ನು ನಾನು ಒಂದು ನೀತಿ ಸಂಹಿತೆ ಅಂತ ಹೇಳಿ ಒಂದು ಕವನವನ್ನು ಬರೆದಿದ್ದೇನೆ. ಅದು ನಮ್ಮ ವಾರ್ತಾ ಪತ್ರಿಕೆ ಏನಿದೆ ನಮ್ಮ ಆರಕ್ಷಕ ಇಲಾಖೆ, ಅದು ಪ್ರಕಟ ಆಗ್ತಾ ಇದೆ ಇತ್ತೀಚೆಗೆ. ಅದ್ರ ಕೆಲವೇ ಕೆಲವು ಸಾಲುಗಳನ್ನು ತಮ್ಮ ಮುಂದೆ ನಾನು
ಪ್ರಸ್ತುತಪಡಿಸ್ತೇನೆ ನೋಡಿ. ಆರಕ್ಷಕರಿಗೆ ಅಲಂಕಾರ ಶಿಸ್ತಿನ ಜೀವನ, ಶಿಸ್ತಿನೊಂದಿಗೆ ಅತ್ಯವಶ್ಯಕ ಸಮಯ ಪಾಲನ. ನೋಡಿ, ಶಿಸ್ತು ಬೇಕಲ್ವಾ, ಬಹಳ ಈ ಶಿಸ್ತನ್ನ ನಮಗೆ ಭಗವದ್ಗೀತೆ ಕಲಿಸಿಕೊಡ್ತದೆ ಅಂತ ನಾನು ಹೇಳ್ತಾ ಇರೋದು. ದ್ವೇಷಿಸಬೇಕಪರಾಧವ, ಅಪರಾಧಿಯನಲ್ಲ, ನಿರಪರಾಧಿಗೆ ಎಂದಿಗೂ ಶಿಕ್ಷೆಯು ತರವಲ್ಲ. ದ್ವೇಷಿಸಬೇಕು ಅಪರಾಧವ, ಅಪರಾಧಿಯನಲ್ಲ, ನಿರಪರಾಧಿಗೆ ಎಂದೆಂದಿಗೂ ಶಿಕ್ಷೆಯು ತರವಲ್ಲ. ಅಪರಾಧಿಗಳ ಹಿಡಿಯಲು ಬೇಕು ಚಾಕಚಕ್ಯತೆ, ಅಪರಾಧಗಳ ಭೇದಿಸೆ ತೋರ್ಪುದು ಇವರ ಕಾರ್ಯಕ್ಷಮತೆ. ಆರಕ್ಷಕರಿಗೆ ಅಲಂಕಾರ ಶಿಸ್ತಿನ ಜೀವನ, ಶಿಸ್ತಿನೊಂದಿಗೆ ಅತ್ಯವಶ್ಯಕ ಸಮಯ ಪಾಲನ. ಆಮೇಲೆ ನೋಡಿ, ಈಗ ನಾನು ಮೌಲ್ಯಗಳು ಹೇಳಿದೆ, ಭಗವದ್ಗೀತೆಯಲ್ಲಿ ಇಷ್ಟೆಲ್ಲ ಮೌಲ್ಯಗಳಿದೆ ಅಂತ. ನಿಸ್ವಾರ್ಥ ಸೇವೆ, ಸ್ನೇಹ, ಸಹಾಯ, ಸಹಕಾರ, ಸ್ವಾವಲಂಬನ, ಕಾರ್ಯಕ ತತ್ಪರತೆ, ವಿಧೇಯತೆ, ಗಾಂಭೀರ್ಯ, ಸ್ಥೈರ್ಯ, ಮೃದು ವಚನ, ಪ್ರಾಮಾಣಿಕತೆಯೊಂದೇ ವೃತ್ತಿ ಜೀವನದ ಜೀವಾಳ, ಮೌಲ್ಯವೇ ಮರೆತರೆ ಎಂದಿಗೂ ತಿಳಿಯರು ಜೀವನದಾಳ. ಆರಕ್ಷಕರಿಗೆ ಅಲಂಕಾರ ಶಿಸ್ತಿನ ಜೀವನ, ಶಿಸ್ತಿನೊಂದಿಗೆ ಅತ್ಯವಶ್ಯಕ ಸಮಯ ಪಾಲನ. ನೋಡಿ, ಕೊನೆಯ ಸಾಲುಗಳು. ಮಾನವ ಹಕ್ಕುಗಳ ಪಾಲನೆ, ಕಾನೂನಿನ ಅಧಿಪತ್ಯ, ದೇಶ ಕಾಲಗಳ ಮೀರಿ ಪಾಲಿಸೆ, ಮೆರೆವುದು ಗೆಲುವುದು ಸತ್ಯ. ನೋಡಿ, ನಾವು ಹೇಳ್ತೇವೆ ಸತ್ಯಮೇವ ಜಯತೆ ಅಂತ ಹೇಳಿ. ಮೆರೆವುದು ಗೆಲುವುದು ಸತ್ಯ. ಮಾನವೀಯತೆಯ ನೆಲೆಯಲ್ಲಿ ಕಾರ್ಯನಿರ್ವಹಿಸೆ ಸಾರ್ಥಕತೆ, ಮಾನವೀಯತೆಯ ನೆಲೆಯಲ್ಲಿ ಕಾರ್ಯನಿರ್ವಹಿಸೆ ಸಾರ್ಥಕತೆ ಎಂಬ ಆಶಯದಿ ಬರೆದಿಹೆನಿ ಆರಕ್ಷಕ ನೀತಿ ಸಂಹಿತೆ. ಆರಕ್ಷಕ ನೀತಿ ಸಂಹಿತೆ. ಆರಕ್ಷಕರಿಗೆ ಅಲಂಕಾರ ಶಿಸ್ತಿನ ಜೀವನ, ಶಿಸ್ತಿನೊಂದಿಗೆ ಅತ್ಯವಶ್ಯಕ ಸಮಯ ಪಾಲನ. ಒಂದು ಕೆಲವೇ ಸಾಲುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಹೀಗೆ ಆರಕ್ಷಕರಿಗೆ ಭಗವದ್ಗೀತೆ ಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿರೋದು ಇಲ್ಲಿ. ಹಾಗೆ ಅಪರಾಧಿಗಳಿಗಂತೂ ಬೇಕೇ ಬೇಕು. ಬಾಲ ಅಪರಾಧಿಗಳಿಗೆ, ಸಾಧಾರಣ ಅಪರಾಧಿಗಳಿಗೆ, ಎಲ್ಲ ಬೇರೆ ಬೇರೆ ರೀತಿಯ ಅಪರಾಧಿಗಳಿಗೆ ಬೇಕೇ ಬೇಕಾಗುತ್ತದೆ. ಆದ್ರೆ ವಿಶೇಷವಾಗಿ ನಾವು ಮಕ್ಕಳಿಗೆ ಬೇಕು ಭಗವದ್ಗೀತೆ. ಈಗ ನಾವು ಈ ತರ ಆಧ್ಯಾತ್ಮಿಕ ಅಥವಾ ಬೇರೆ ಬೇರೆ ವಿಷಯಗಳ ಉಪನ್ಯಾಸ ಅಂತಂದ್ರೆ ನಾವು ಮಕ್ಕಳು ಅಥವಾ ಏನು ಎಳೆಯ ವಯಸ್ಸಿನವರು ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ. ಮಧ್ಯ ವಯಸ್ಕರು, ಇಳಿ ವಯಸ್ಕರು, ವೃದ್ಧರು ಎಲ್ಲ ಬರ್ತಾರೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ. ಇದನ್ನ ನಾವು ಮರೆತುಕೊಂಡಿದ್ದೇವೆ. ಆ ಮಕ್ಕಳಿಗೆ ಆಸಕ್ತಿ ಬರ್ತಾ ಇಲ್ಲ, ಅಥವಾ ಆಸಕ್ತಿಯನ್ನು ನಾವು ಹುಟ್ಟಿಸ್ಲಿಕ್ಕೆ ಎಲ್ಲ ವಿಫಲವಾಗಿದ್ದೇವೆ. ಅಪರಾಧವನ್ನ ಮಾಡುವವರು 18ರಿಂದ 30 ವಯಸ್ಸಿನ 60ರಿಂದ 70% ಅಪರಾಧಗಳು ಮಾಡುವವರು ಅವರು. ಆದ್ರೆ ನಾವು ಮಕ್ಕಳಿಗೆ ಅದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನ, ಸಂಸ್ಕಾರವನ್ನು ನಾವು ಕೊಡ್ತಾ ಇಲ್ಲ. ಮಕ್ಕಳಿಗೆ ಅಧ್ಯಾತ್ಮ ಬೇಡ ಅಂತ ಹೇಳೋರು ಒಂದಿದ್ದಾರೆ. ವಯಸ್ಸಾದ್ಮೇಲೆ ನಿವೃತ್ತಿ ಜೀವನದಲ್ಲಿ ಅಧ್ಯಾತ್ಮ ಮತ್ತೆ ಅವೆಲ್ಲ ಭಗವದ್ಗೀತೆ ಅವೆಲ್ಲ ವಯಸ್ಸು ಮುದುಕರಿಗೆ ಅಂತ. ಭಾಗವತಲ್ಲಿ ಬರುತ್ತೆ, ಪ್ರಹ್ಲಾದ ಅವನ ಸಹಪಾಠಿಗಳು ಹೇಳ್ತಾನ ಏನು ಅಂತಂದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ. ಮಕ್ಕಳಿದ್ದಾಗಲೇ ನಾವು ಅಧ್ಯಾತ್ಮವನ್ನ, ಭಾಗವತ ಧರ್ಮವನ್ನು ಅನುಸರಿಸಬೇಕು ಅಂತ. ಯಾಕೆಂತಂದ್ರೆ ನಮ್ಗೆ ಒಳ್ಳೆ ಜೀವನ ಶೈಲಿಯನ್ನ ಭಗವದ್ಗೀತೆ ಹೇಳ್ಕೊಡ್ತದೆ. ಯುಕ್ತಾಹಾರ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ ಕರ್ಮಸು, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗವನ್ನು ಹೇಳ್ತದೆ, ಒಳ್ಳೆ ಜೀವನ ಶೈಲಿಯನ್ನು ಹೇಳ್ತದೆ. ಎಲ್ಲ ಯುಕ್ತವಾದಂತಹ ಜೀವನ ನಾವು ಹೇಗೆ ನಡೆಸಬೇಕು ಅನ್ನೋದು ನಮ್ಗೆ ಎಲ್ಲಿಂದ ಗೊತ್ತಾಗ್ತದೆ? ಇವತ್ತು ದುರ್ವ್ಯಸನಗಳು, ದುಶ್ಚಟಗಳು, ಮದ್ಯಪಾನ, ಧೂಮ್ರಪಾನ, ಮತ್ತೆ ಇವತ್ತು ಬೇರೆ ಬೇರೆ ರೀತಿಯ ಡ್ರಗ್ಸು, ಅದು ಇದು ಎಲ್ಲದಕ್ಕೂ ಬಲಿಯಾಗ್ತಾ ಇದ್ದಾರೆ. ಇದು ಕೂಡ ಅಪರಾಧಕ್ಕೆ ಕಾರಣ ಆಗಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮಕ್ಕಳಿಗೆ ಬೇಕು ಭಗವದ್ಗೀತೆ, ಯುವಕರಿಗೆ ಬೇಕು ಭಗವದ್ಗೀತೆ, ಮಹಿಳೆಯರಿಗೂ ಬೇಕು ಭಗವದ್ಗೀತೆ. ನಾನು ಹೇಳ್ತೇನೆ, ಇನ್ನು ಸರ್ವರಿಗೂ ಬೇಕು ಭಗವದ್ಗೀತೆ ಅಂತ ಹೇಳ್ತೇನೆ. ಸರ್ವರಿಗೂ ಭಗವದ್ಗೀತೆ ಬೇಕು. ಯಾಕೆಂತಂದ್ರೆ ಭಗವದ್ಗೀತೆ ಈ ಅಪರಾಧ ಹೇಳುವಂತಹ ರೋಗಕ್ಕೆ ಚಿಕಿತ್ಸೆಯನ್ನು ನೀಡುತ್ತದೆ ಇದು. ಅದರಿಂದ ನಾವೆಲ್ಲರೂ ಕೂಡ ಈ ಎಲ್ಲ ಭೇದಗಳನ್ನು ಮರೆತು ಭಗವದ್ಗೀತೆ ಎಲ್ಲರಿಗೂ ಮುಟ್ಟಬೇಕು ಎನ್ನುವಂತಹ ದೃಷ್ಟಿಯಿಂದ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು, ಭಗವದ್ಗೀತೆಯಿಂದ ಅಪರಾಧ ನಿಯಂತ್ರಣ ಖಂಡಿತ ಸಾಧ್ಯವಿದೆ ಎನ್ನುವಂತಹ ನನ್ನ ಅಭಿಪ್ರಾಯವನ್ನ ತಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ಇವತ್ತು ಈಗ ವಿರಾಮವನ್ನು ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.